ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ಶ್ರಾವಣ ಮಾಸದ ಮೊದಲನೇ ಶನಿವಾರ, ಈ ದಿನದ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಒಟ್ಟಿಗೆ ಶ್ರಾವಣ ಮಾಸ ಅಂದ್ರೇನು, ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಏಕೆ ನಾವು ಶಿವನನ್ನ ಆರಾಧನೆ ಮಾಡಬೇಕು, ಜೊತೆಗೆ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತ ಹಬ್ಬಗಳು ಯಾವ್ದ್ಯಾವ್ದು, ಅವುಗಳನ್ನ ಯಾವ ರೀತಿಯಾಗಿ ನಾವು ಆಚರಣೆ ಮಾಡಬೇಕು, ಶ್ರಾವಣ ಮಾಸದಲ್ಲಿ ನಾವು ಅನುಸರಿಸಬೇಕಾದಂತಹ ಆಚಾರ ವಿಚಾರಗಳೇನು, ಹೀಗೆ ಅನೇಕ ವಿಚಾರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ವೀಕ್ಷಕರೇ, ನೀವು ಕೂಡ ನೇರ ಪ್ರಸಾರದಲ್ಲಿ ಕಾಲ್ ಮಾಡಬಹುದು. ನಿಮ್ಮ ಸಮಸ್ಯೆ ಬಗ್ಗೆ ಗುರೂಜಿಗಳ ಬಳಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕ್ರಮಗಳನ್ನ ಕೂಡ ನೀವು ತಿಳ್ಕೊಳ್ಬಹುದು ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಎಲ್ಲಾ ವಿಶೇಷ ಮಾಹಿತಿಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರೂಜಿಗಳು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಾಯ. ವೀಕ್ಷಕರೇ, ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದು ಆಯ್ತು. ಇವತ್ತಿನ ದಿನದ ಪಂಚಾಂಗ ತಿಥಿಯನ್ನ ತಿಳಿಯೋಣ. ಅದಕ್ಕೂ ಮುಂಚೆ ನಾನು ಹೇಳ್ತಾ ಇದ್ದೀನಿ, ನೀವು ಕಾಲ್ ಮಾಡೋದಕ್ಕೆ ಕೆಳಗಡೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ನಂಬರ್ 0816227004 ಅಥವಾ 5 ಅಥವಾ 6 ಕಾಲ್ ಮಾಡಿದ್ರೆ ಕಾಲ್ ಕನೆಕ್ಟ್ ಆಗುತ್ತೆ ಅಂತ ತಿಳಿಸ್ತಾ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀವಿ. ಗುರೂಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. ನೋಡಿ, ಇವತ್ತು ತುಂಬ ವಿಶೇಷವಾಗಿ 26 ಜುಲೈ 2025 ದ್ವಿತೀಯ ತಿಥಿ ಇರುವಂಥದ್ದು ಶುಕ್ಲ ಪಕ್ಷ, ಆಶ್ಲೇಷ ನಕ್ಷತ್ರ, ವಾತಿಪತ ಯೋಗ ಮತ್ತು ವಾರ ಶನಿವಾರ. ಬೆಂಗಳೂರಿನ ಕಾಲಮಾನಕ್ಕೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6 ಗಂಟೆ 5 ನಿಮಿಷ ಸೂರ್ಯೋದಯ ಆಗುವಂಥದ್ದು ಮತ್ತು 6 ಗಂಟೆ 47 ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು. ಮುಹೂರ್ತ ಭಾಗದಲ್ಲಿ ನೋಡೋದಾದರೆ ಇವತ್ತಿನ ರಾಹುಕಾಲ 9 ಗಂಟೆ 16 ನಿಮಿಷದಿಂದ ಇರುವಂಥದ್ದು, 10 ಗಂಟೆ 51 ನಿಮಿಷಕ್ಕೆ ಮುಗಿಯುವಂಥದ್ದು. ಯಮಗಂಡ ಕಾಲ 2 ಗಂಟೆ 1 ನಿಮಿಷದಿಂದ 3 ಗಂಟೆ 37 ನಿಮಿಷ. ಗುಳಿಕ ಕಾಲ 6 ಗಂಟೆ 5 ನಿಮಿಷದಿಂದ 7 ಗಂಟೆ 40 ನಿಮಿಷವಾಗಿರುವಂಥದ್ದು. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 12 ಗಂಟೆ 1 ನಿಮಿಷದಿಂದ 12 ಗಂಟೆ 42 ನಿಮಿಷವಾಗಿರುವಂಥದ್ದು. ಗುರೂಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಇವತ್ತಿನ ದಿನದ ವಿಶೇಷತೆ, ಯಾಕೆಂದ್ರೆ ಶ್ರಾವಣ ಮಾಸ ಪ್ರಾರಂಭ ಆಗಿದೆ. ಈ ದಿನ ಶ್ರಾವಣ ಮಾಸದ ಮೊದಲನೇ ಶನಿವಾರ. ನಾವೇನಾದ್ರೂ ಒಳ್ಳೆ ಕಾರ್ಯಗಳನ್ನ ಇವತ್ತಿನ ದಿನ ಪ್ರಾರಂಭ ಮಾಡಬಹುದಾ, ಹೇಗೆ ಅಂತ? ಖಂಡಿತ. ನೋಡಿ, ತಾವು ಪ್ರಶ್ನೆ ಕೇಳಿದಂಗೆ ಶ್ರಾವಣ ಮಾಸ ಅಂದ್ರೇ ಹಬ್ಬಗಳ ಮಾಸ. ಇವತ್ತಿನ ಒಂದು ಚರ್ಚಾ ವಿಚಾರ ಕೂಡ ಅದೇ ಆಗಿರುವಂಥದ್ದು. ಶ್ರಾವಣದ ಮೊದಲ ಶನಿವಾರ, ವಿಶೇಷವಾಗಿ ಶನೇಶ್ವರ ಆರಾಧನೆ. ಯಾರ್ಯಾರಿಗೆ ಈ ಒಂದು 7.5 ಶನಿ, ಕೆಲವೊಂದು ವಿಚಾರದಲ್ಲಿ ನೋಡೋದಾದರೆ ಬಹು ಮುಖ್ಯವಾಗಿ ಮೀನರಾಶಿ, ಮೇಷರಾಶಿ ಮತ್ತು ಕುಂಭರಾಶಿಯವರಿಗೆ ಕೊನೆಯ ಹಂತದ ಒಂದು 7.5 ಶನಿಯಿಂದ ಮುಕ್ತಿ ಸಿಗುವಂಥದ್ದು. ಶನೇಶ್ವರನ ಆರಾಧನೆ, ಜಪ ತಪ ಧ್ಯಾನ ಮಾಡೋದ್ರಿಂದ ತುಂಬ ಒಳ್ಳೆಯದು. ಇನ್ನು ಚರ್ಚಾ ವಿಚಾರದಲ್ಲಿ ಶ್ರಾವಣ ಮಾಸದ ವಿಚಾರವಾಗಿ ಸವಿವರವಾಗಿ ನೋಡ್ತಾ ಹೋಗೋಣ ಮುಂದೆ. ಗುರೂಜಿ, ಇವತ್ತಿನ ದಿನದ ವಿಶೇಷತೆಯನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡಿಬಿಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ಈ ದಿನ ಭವಿಷ್ಯ ಏನಿದೆ ತಿಳಿಯೋಣ. ನೋಡಿ, ಮೇಷರಾಶಿಯವರು ನಿಮ್ಮ ಆರೋಗ್ಯ ಮತ್ತು ನೋಟವನ್ನು ಸುಧಾರಿಸಲು, ಕೆಲಸಗಳನ್ನು ಮಾಡಲು ಸಾಕಷ್ಟು ಸಮಯ ಇವತ್ತು ಹೊಂದಿರುತ್ತೀರಿ. ಇದರಿಂದ ನಿಮಗೆ ಒಳ್ಳೆಯದಾಗುವಂಥದ್ದು. ಆದರೆ ಒಂದು ವಿಶೇಷ ಸೂಚನೆ, ಬ್ಯಾಂಕ್ ವ್ಯವಹಾರಗಳಲ್ಲಿ ಸ್ವಲ್ಪ ಕಾಳಜಿ ವಹಿಸಿದರೆ ಇವತ್ತು ನಿಮಗೆ ದಿನ ಶುಭವಾಗುವಂಥದ್ದು. ಮೇಷರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ, ಒಳ್ಳೆಯದಾಗಲಿ ಅಂತ ತಿಳಿಸ್ತಾ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ಅನಿರೀಕ್ಷಿತ ಸ್ವಭಾವವು ನಿಮ್ಮ ವೈವಾಹಿಕ ಜೀವನವನ್ನು ಸ್ವಲ್ಪ ಏರುಪೇರುಗಳನ್ನು ಮಾಡ್ಬೋದು. ಅದಕ್ಕೆ ಆದಷ್ಟು ಯಾವುದೇ ಸಂಬಂಧಗಳನ್ನು ಹಾಳು ಮಾಡಲು ಬಿಡಬೇಡಿ. ಇದನ್ನು ತಡೆಯುವುದಕ್ಕೆ ನೀವು ನಿಮ್ಮ ಮಾತಿನ ಮೇಲೆ ವಾಕನ್ನು ಕಂಟ್ರೋಲ್ ಆಗಿಟ್ಕೊಳ್ಳಿ. ಇಲ್ದಿದ್ರೆ ನಿಮ್ಗೇನಾದರೂ ಸ್ವಲ್ಪ ದಾಂಪತ್ಯದಲ್ಲಿ ಇವತ್ತಿನ ಏರುಪೇರು ಆಗುವಂಥದ್ದು ನೋಡ್ತಾ ಇದ್ದೀವಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನದಲ್ಲಿ ಸ್ವಲ್ಪ ಏರುಪೇರು ಇದೆ. ಗುರೂಜಿ, ಇವತ್ತಿನ ದಿನದ ಮಟ್ಟಿಗೆ ಏನಾದರೂ ಪರಿಹಾರ ಕ್ರಮಗಳನ್ನ ತಿಳಿಸ್ತೀರಾ ಅವ್ರಿಗೆ? ನೋಡಿ, ಆದಷ್ಟು ವೃಷಭ ರಾಶಿಯವರು ಯೋಗಕಾರಕನಾದ ಶನೇಶ್ವರ ಗ್ರಹಣೆ ಆಗಿರೋದ್ರಿಂದ ಶನೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡುವಂಥದ್ದು, ಶನಿ ಚಾಲಿಸ ಪಠನೆ ಮಾಡುವಂಥದ್ದು ಇವತ್ತಿನ ದಿನ ಅವರಿಗೆ ಪರಿಹಾರವಾಗಿರೋದು. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರ ವಿಚಾರವಾಗಿ ನಿಮ್ಮ ಪ್ರೀತಿಯನ್ನು ನೋಡಿ ಇಂದು ನಿಮಗೆ ನಿಮ್ಮ ಪ್ರೀತಿ ಪಾತ್ರರನ್ನು ಸಂತೋಷ ಪಡುತ್ತಾರೆ ನಿಮ್ಮ ಪ್ರೀತಿಯಿಂದ. ಮತ್ತು ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ಇಂದು ಒಂದು ಅದ್ಭುತವಾದ ಸಿಹಿ ಸುದ್ದಿ ಸಿಗುವಂಥ ದಿನ ಮಿಥುನ ರಾಶಿಯವರಾಗಿರುವಂಥದ್ದು. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಬಗ್ಗೆ ನೋಡ್ತಾ ಹೋಗೋಣ ಗುರೂಜಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಇಂದು ನೀವು ಆರೋಗ್ಯಕರವಾಗಿರುವಂಥದ್ದು ದಿನವಾಗಿರುವಂಥ ನಿರೀಕ್ಷೆ ನಿಮ್ಮದಿರುತ್ತೆ. ಅದರಿಂದ ಸ್ವಲ್ಪ ಹೆಚ್ಚು ಯೋಗ, ಧ್ಯಾನ, ಪ್ರಾಣಾಯಾಮದಿಂದ ನೀವು ಪ್ರಾರಂಭಿಸಿ. ಅದರಿಂದ ನಿಮ್ಮ ದಿನ ಆರೋಗ್ಯಮಯವಾಗಿರುತ್ತದೆ. ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳ್ಕೊಂಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ.
ಇಂದು ನೀವು ಕೆಲವೊಂದು ಜನರೊಂದಿಗೆ ಬೆರೆಯುವುದು ಅಷ್ಟೊಂದು ಸರಿ ಇಲ್ಲ. ಅಂದರೆ ನೀವು ಅವರಿಗೆ ಒಳ್ಳೆಯದೆಂದು ಭಾವಿಸಿ ಅವರೊಂದಿಗೆ ಬೆರೆದ್ರೆ ನಿಮ್ಮ ಸಮಯ ಹಾಳಾಗ್ಬೋದು ಅಥವಾ ನಿಮ್ಮ ಸಹವಾಸ ಕೆಡಬಹುದು. ಅದರಿಂದ ಯಾರ ಜೊತೆ ಬೆರೆಯುವಿಕೆ ಬೇಡ. ನಿಮ್ಮದನ್ನು ನೀವು ಉಳಿಸಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡ್ರೆ ದಿನ ಇವತ್ತು ನಿಮಗೆ ಚೆನ್ನಾಗಿರುತ್ತೆ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ಪ್ರೀತಿಯ ಶಕ್ತಿ ನಿಮಗೆ ಪ್ರೀತಿಸಲು ಒಂದು ಕಾರಣ ಇವತ್ತು ಖಂಡಿತ ನೀಡುವಂಥದ್ದು. ಕೆಲಸ ವೃತ್ತಿಪರ ವರ್ತನೆ ನಿಮಗೆ ಮೆಚ್ಚುಗೆ ತರುವಂಥದ್ದು ಆಗಿರುವಂಥದ್ದು ದಿನ. ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನು ಕೂಡ ತಿಳ್ಕೊಂಡಿದ್ದಾಯ್ತು. ವೀಕ್ಷಕರೇ, ನೀವು ಸಹ ಕಾಲ್ ಮಾಡ್ಬೋದು, ನೇರ ಪ್ರಸಾರದಲ್ಲಿ ಗುರೂಜಿಗಳ ಬಳಿ ಮಾತನಾಡ್ಬೋದು. ಹಾಗೆ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ನ ನೋಟ್ ಮಾಡ್ಕೊಳ್ಳಿ. 0816-227-0004 ಅಥವಾ 5 ಅಥವಾ 6 ಕಾಲ್ ಮಾಡಿ. ಹಾಗೆ ನೀವು ಗುಪ್ತ ಸಮಸ್ಯೆಗಳಿದ್ರೆ ಗುರೂಜಿಗಳ ಬಳಿ ನೇರ ಪ್ರಸಾರದಲ್ಲಿ ಮಾತನಾಡೋಕ್ಕಾಗಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಲಾಸ್ಟ್ 777 ನಂಬರ್ ಏನಿದೆ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡೋದ್ರ ಮುಖಾಂತರವಾಗಿ ಅಥವಾ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ನಿಮ್ಮ ಹೆಸರು, ವಿಳಾಸ ಜೊತೆಗೆ ನಿಮ್ಮ ಒಂದು ನೀವು ಕೇಳೋದಕ್ಕೆ ಬಯಸುವಂತ ಒಂದು ಪ್ರಶ್ನೆ, ನೀವು ಹುಟ್ಟಿರುವಂತಹ ಸಮಯ, ಇದೆಲ್ಲದನ್ನ ಕೂಡ ವಾಟ್ಸಪ್ ಮಾಡಿದ್ರೆ ಗುರೂಜಿಗಳು ನೇರ ಪ್ರಸಾರದಲ್ಲೇ ಉತ್ತರವನ್ನ ಕೊಡ್ತಾರೆ ಅಂತ ಹೇಳ್ತಾ ಗುರೂಜಿ ಮುಂದಿನ ರಾಶಿ ಬಗ್ಗೆ ನೋಡ್ತಾ ಹೋಗೋಣ. ತುಲಾ ರಾಶಿ ಗುರೂಜಿ. ವಿಶೇಷವಾಗಿ ತುಲಾ ರಾಶಿಯವರ ವಿಚಾರದಲ್ಲಿ ನೀವು ಯಾವುದೇ ಒಂದು ತಿರುವುಗಳಲ್ಲಿ ವಾಹನ ಚಲನೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಇಲ್ಲಾಂದರೆ ಸ್ವಲ್ಪ ವಾಹನ ಅಪಘಾತ ಅಥವಾ ವಾಹನದಿಂದ ಏಳು ಬೀಳು ಸಂಭವಿಸುವಂಥದ್ದು ಮತ್ತು ಬೇರೆಯವರ ಉದಾಸೀನತೆ ನಿಮಗೆ ಸಮಸ್ಯೆಗಳನ್ನು ಉಂಟು ಮಾಡ್ಬೋದು ಇವತ್ತಿನ ದಿನ. ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಇದರಿಂದ ನಿಮಗೆ ದಿನ ಶುಭವಾಗಿರುತ್ತೆ. ಗುರೂಜಿ, ತುಲಾ ರಾಶಿಯವರಿಗೆ ಏನಾದರೂ ಇವತ್ತಿನ ಪರಿಹಾರ ಕ್ರಮಗಳನ್ನು ತಿಳಿಸ್ತೀರಾ? ನೋಡಿ, ತುಲಾ ರಾಶಿಯವರ ವಿಚಾರವಾಗಿ ಅತ್ಯದ್ಭುತವಾಗಿರುವಂಥ ಪರಿಹಾರ, ರಾಶ್ಯಾಧಿಪತಿಯ ಮಂತ್ರ ಓಂ ಶುಂ ಶುಕ್ರಾಯ ನಮಃ ಅಂತ ನಿತ್ಯ ಇತ್ಯಾದಿ ಕರ್ಮಗಳನ್ನು ಜಪತಪ ಮಾಡಿ ಮನೆಯಿಂದ ಹೊರಟ್ರೆ ಈ ಏನೋ ಸಣ್ಣ ಪುಟ್ಟ ವಾಹನದ ಅಡಚಣೆಗಳಾಗಿರ್ಬೋದು ಮತ್ತು ಬೇರೆಯವರ ಉದಾಸೀನತೆಯಿಂದ ನಿಮಗೆ ಮುಕ್ತಿ ದೊರೆಯುತ್ತೆ. ತುಲಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿ ಒಂದು ಪರಿಹಾರ ತಂತ್ರ ಅಂದ್ರೆ ಇವತ್ತಿನ ದಿನದ ಮಟ್ಟಿಗೆ ಅದನ್ನು ಸೂಚಿಸಿದ್ದಾರೆ, ಆದಷ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೋಡಿ, ವೃಶ್ಚಿಕ ರಾಶಿಯವರು ನೀವು ಸಹಾಯಕ್ಕಾಗಿ ನಿಮ್ಮ ಬಳಿ ಬರುವ ಜನರಿಗೆ ಸ್ವಲ್ಪ ಬದ್ಧತೆಯಿಂದ ನೀಡಿರಿ ಮತ್ತು ಒಳ್ಳೆಯ ಭೋಜನದ ಜೊತೆಗೆ ಉತ್ತಮ ರಾತ್ರಿಯ ನಿದ್ದೆಯನ್ನು ಇವತ್ತು ನಿಮ್ಮ ವೈವಾಹಿಕ ಜೀವನದಲ್ಲಿ ತುಂಬ ಒಳ್ಳೆಯದನ್ನು ನಿರೀಕ್ಷೆ ಮಾಡಲಾಗಿದೆ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಗುರುಜಿ ಧನುರ್ ರಾಶಿ. ಧನುರಾಶಿಯವರ ವಿಚಾರವಾಗಿ ಇಂದು ನೀವು ತುಂಬ ಚೈತನ್ಯಯುಕ್ತರಾಗಿರ್ತೀರಿ. ನೀವು ಏನನ್ನು ಮಾಡಿದರೂ ಸಾಮಾನ್ಯವಾಗಿ ನೀವು ತೆಗೆದುಕೊಳ್ಳುವ ಅರ್ಧ ಸಮಯದಲ್ಲಿ ಅದನ್ನು ಮಾಡಲು ನಿಮಗೆ ಒಂದು ಸಾಧ್ಯವಾಗುವಂಥದ್ದು. ಇದರಿಂದ ದಿನ ನಿಮಗೆ ತುಂಬ ಅತ್ಯದ್ಭುತವಾಗಿರುವಂಥ ದಿನ. ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನು ನೋಡಿ ಆಯಿತು. ಇನ್ನು ಮುಂದಿನ ರಾಶಿ ಗುರುಜಿ ಮಕರ ರಾಶಿ. ಮಕರ ರಾಶಿಯವರು ನೋಡಿ, ನಿಮ್ಮ ಸಂಗಾತಿ ನಿಮಗೆ ಮನಸ್ಸಿಲ್ಲದಿದ್ದರೂ ಹೊರಗೆ ಹೋಗುವಂತೆ ಸ್ವಲ್ಪ ಏನಾದರೂ ಅವರು ನಿಮಗೆ ಸತಾಯಿಸ್ಬೋದು. ಆದರೂ ಕೂಡ ಆ ಒಂದು ಒತ್ತಾಯ ಇದ್ದರೂ ಕೂಡ ಅದರ ಜೊತೆಯಲ್ಲಿ ಅಂತಿಮವಾಗಿ ನಿಮಗೆ ಏನಾದರೂ ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡುವಂಥದ್ದು. ಆದರೂ ಸಮಯ ನೀಡಿ, ಅದರಿಂದ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಮಕರ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ತಿಳ್ಕೊಂಡಿದ್ದಾಯಿತು. ಇನ್ನು ಮುಂದಿನ ರಾಶಿ ಗುರುಜಿ ಕುಂಭ ರಾಶಿ. ನೀವು ನಿಮ್ಮ ಭಯವನ್ನು ಗುಣಪಡಿಸಲು ಇದು ಒಳ್ಳೆಯ ಸಮಯ ಮತ್ತು ಭೌತಿಕ ಚೈತನ್ಯವನ್ನು ಕಡಿಮೆ ಮಾಡುವುದಲ್ಲದೆ ಜೀವನ ಅವಧಿಯಲ್ಲಿ ಕಡಿಮೆ ಮಾಡುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಕುಂಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ತಿಳ್ಕೊಂಡಿದ್ದಾಯಿತು. ಗುರುಜಿ ಇನ್ನು ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರು ನೀವು ಅಚ್ಚುಮೆಚ್ಚುವರಿಂದ ಅಂದರೆ ನಿಮ್ಮ ಪತಿ ಅಥವಾ ಪತ್ನಿಯಿಂದ ಪಡೆಯುವ ಒಂದು ದೂರವಾಣಿ ಕರೆ ಇವತ್ತು ನಿಮ್ಮ ದಿನವನ್ನು ಆನಂದಮಯಗೊಳಿಸುವಂಥದ್ದು ಮೀನರಾಶಿಯವರಿಗೆ ದಿನ ಭವಿಷ್ಯವಾಗಿದೆ. ಇಲ್ಲಿಗೆ ವೀಕ್ಷಕರೇ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ನೀವು ಕೂಡ ಕರೆ ಮಾಡಬಹುದು, ಗುರೂಜಿಗಳ ಬಳಿ ನೇರವಾಗಿ ಮಾತನಾಡಬಹುದು ಅಂತ ಹೇಳಿ ತಿಳಿಸ್ತಾ ಕೆಲವೊಂದಷ್ಟು ರಾಶಿಗಳಿಗೆ ಗುರೂಜಿಗಳು ಇವತ್ತಿನ ದಿನದ ಮಟ್ಟಿಗೆ ಪರಿಹಾರ ತಂತ್ರಗಳನ್ನು ಸೂಚಿಸಿಕೊಟ್ಟಿದ್ದಾರೆ. ಆದಷ್ಟು ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರೂಜಿ ನಮಗೆ ವಾಟ್ಸಪ್ ನಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆಯನ್ನ ತಗೊಳ್ಬೋದಾ? ಖಂಡಿತ. ಇವರು ಹೆಸರನ್ನ ಹೇಳ್ತಾ ಇದ್ದಾರೆ ವೃಂದಾ. ಇವರು ಜನ್ಮ ದಿನಾಂಕ ತಿಳಿಸ್ಲಾ ಗುರುಜಿ? 21/9/1989. 11 ಗಂಟೆ 5 ನಿಮಿಷ AM PM ಅಂತ ತಿಳಿಸಿಲ್ಲ, ಬರೀ 11 ಗಂಟೆ 5 ನಿಮಿಷ ಅಂತ ಹೇಳಿದ್ದಾರೆ. ಮಡಿಕೇರಿ ಗುರುಜಿ ಇವರ ಜನ್ಮಸ್ಥಳ. ಇವ್ರು ಕೇಳ್ತಾ ಇರೋ ಪ್ರಶ್ನೆ ಬಂದು ಹೆಲ್ತ್ ಇಶ್ಯೂಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನನಗೆ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆಗಳು ಕಾಡ್ತಾ ಇದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ.
ಓಕೆ, ರಿಂದ ಅವರು ಯಾರು ಪ್ರಶ್ನೆ ಕಳಿಸಿದ್ದಾರೆ, ಇವರ ಜಾತಕದ ಪ್ರಕಾರದಲ್ಲಿ ಗುರುವಾರ ಹುಟ್ಟಿರುವಂಥದ್ದು, ಮೃಗಶಿರ ನಕ್ಷತ್ರ ಮತ್ತು ಇವರ ಒಂದು ರಾಶಿ ನಕ್ಷತ್ರದಲ್ಲಿ ತುಂಬ ವಿಶೇಷವಾಗಿ ವೃಷಭ ರಾಶಿ ಅಂತ ಹೇಳ್ತೀವಿ. ಸೊ ವೃಷಭ ರಾಶಿಯವರ ವಿಚಾರದಲ್ಲಿ ಇವರಿಗೆ ನಾವು ಪ್ರತಿಯೊಂದು ಚರ್ಚಿಸಿದ ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಯಾರು ಆರೋಗ್ಯದ ವಿಚಾರದಲ್ಲಿ ಕೇಳ್ತಾರೆ, ಷಷ್ಠಾಧಿಪತಿ, ವ್ಯಯಾಧಿಪತಿ, ಲಗ್ನಾಧಿಪತಿ ಬಲವಾಗಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳುತ್ತೆ. ಸೊ ನಿಮ್ಮ ಒಂದು ಕಳಿಸಿರೋ ಪ್ರಶ್ನೆ ಇದರ ವಿಚಾರದಲ್ಲಿ ನಿಮಗೆ ಗುರು ಮಹಾದಶೆ ನಡೀತಿದೆ, ಅದರಲ್ಲಿ ಸೂರ್ಯ ಅಂತರ್ದಶೆ. ಸೊ ನಿಮಗೆ 2022ರಿಂದ ಸ್ವಲ್ಪ ಸೂರ್ಯ ಅಂತರ್ದಶದಲ್ಲಿ ಆರೋಗ್ಯದಲ್ಲಿ ಏರುಪೇರು ಅಂತ ಹೇಳ್ತೀವಿ. ಯಾಕಂದರೆ ಸೂರ್ಯ ನಿಮಗೆ ಲಾಭ ಸ್ಥಾನದಲ್ಲಿ ಬುಧನೊಟ್ಟಿಗೆ ಇರುವಂಥದ್ದು, ಅಲ್ಲೇನಾಗುತ್ತೆ ಅಂತಂದರೆ ದ್ವಿಸ್ವಭಾವ ರಾಶಿಯಾಗಿರೋದ್ರಿಂದ ಅಷ್ಟೊಂದು ಒಳ್ಳೆಯ ಪೊಸಿಷನಲ್ಲಿ ಸೂರ್ಯ ಇಲ್ಲ. ಸೊ ಬರುವಂಥ ದಶಾಭುಕ್ತಿಗಳಲ್ಲಿ 2022ರಿಂದ ಸ್ವಲ್ಪ ನಿಮಗೆ ಸಮಸ್ಯೆ ಆಗ್ತಿರುವಂಥದ್ದು ಇಲ್ಲಿ ಕಂಡು ಬರುತ್ತೆ. ಆದರೆ 2026 ಜೂನ್ ನಂತರ ಇನ್ನೂ ಒಂದು 6 ತಿಂಗಳು, 1 ವರ್ಷನೇ ಅಂದ್ಕೊಳ್ಳಿ, ಅದರ ನಂತರ ಸಮಯ ಚೆನ್ನಾಗಿದೆ ದಶಾಭುಕ್ತಿ ಅನುಸಾರವಾಗಿ. ಹೆಚ್ಚು ಗುರುವಾರ ಆರೋಗ್ಯದ ವಿಚಾರವಾಗಿ ಗುರುರಾಯರ ಆರಾಧನೆ ಮಾಡುವಂಥದ್ದು ಮತ್ತು ದಿನನಿತ್ಯ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯವನ್ನು ನೀಡುವಂಥದ್ದು, ಇದು ಕೂಡ ನಿಮಗೆ ತುಂಬ ಒಳ್ಳೆಯದನ್ನು ಮಾಡುತ್ತೆ. ಸಾಧ್ಯವಾದರೆ ನಿಮಗೆ ಹಣಕಾಸಿನ ಅನುಕೂಲತೆಗಳಿದ್ದರೆ ಬಲಗೈ ಒಂದು ತೋರು ಬೆರಳು ಅಂತ ಹೇಳ್ತೀವಿ, ಆ ವಿಚಾರದಲ್ಲಿ ಒಂದು ಕನಕ ಪುಷ್ಪರಾಗ ರತ್ನವನ್ನು 3ರಿಂದ 5 ಕ್ಯಾರೆಟನ್ನು ಧರಿಸಿ. ಇದರಿಂದ ನಿಮಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಸಮಯ ಕೊಡಿ, ನಿಮಗೆ ಒಳ್ಳೆಯದಾಗುವಂಥದ್ದು ನೋಡ್ತಾ ಬರ್ತೀವಿ. ವೃಂದಾ ಅವರು ನಮಗೆ ಪ್ರಶ್ನೆಯನ್ನು ಕಳುಹಿಸಿದ್ರು ವಾಟ್ಸಪ್ನಲ್ಲಿ. ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ನೇರ ಪ್ರಸಾರದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ಪರಿಹಾರ ಕ್ರಮಗಳನ್ನು ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸ್ತಾ, ನಾವು ಮೊದಲೇ ತಿಳಿಸಿದ ಹಾಗೆ ಶ್ರಾವಣ ಮಾಸದ ಆರಂಭದಲ್ಲಿ ನಾವಿದ್ದೀವಿ. ಶ್ರಾವಣ ಮಾಸದ 2ನೇ ದಿನ, ಮೊದಲನೇ ಶ್ರಾವಣ ಶನಿವಾರ ಇವತ್ತು. ಗುರೂಜಿಗಳ ಬಳಿ ಕೇಳ್ತಾ ಹೋಗೋಣ. ಗುರೂಜಿ, ಶ್ರಾವಣ ಮಾಸ ಏಕೆ ಶ್ರೇಷ್ಠ ಅಂತ ಹೇಳಲಾಗುತ್ತೆ, ಜೊತೆಗೆ ಇದರ ಹಿನ್ನೆಲೆ ಏನು ಗುರೂಜಿ ತಿಳಿಸಿ. ನೋಡಿ, ಶ್ರಾವಣ ಮಾಸದ ವಿಚಾರವಾಗಿ ಅತ್ಯದ್ಭುತವಾದ ಒಂದು ಮಾಸ ಅಂತ ಹೇಳ್ತೀವಿ. ಮೊನ್ನೆ ಕಳೆದ ಗುರುವಾರ ನಮ್ಮ ಒಂದು ಅಮಾವಾಸ್ಯೆ ಮುಗಿದು ಶ್ರಾವಣ ಮಾಸ ಪ್ರಾರಂಭವಾಗಿರುವಂಥದ್ದು. ಪವಿತ್ರ ಹಬ್ಬಗಳ ಮಾಸನೇ ಶ್ರಾವಣ ಮಾಸ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಸನಾತನ ಪರಂಪರೆಯಲ್ಲಿ ಪಂಚಾಂಗ ಆಧಾರಿತವಾದ ಮಾಸಗಳಿಗೆ ವಿಶೇಷ ಮಹತ್ವ ನೀಡಲಾಗಿದೆ. ಅದರಲ್ಲಿ ಹಿಂದೂ ಪಂಚಾಂಗದಲ್ಲಿ 12 ಮಾಸಗಳನ್ನು ನಾವು ವಿಶೇಷವಾಗಿ ಇಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಈ 12 ಮಾಸಗಳಲ್ಲಿ ಒಂದೊಂದು ಅದರ ಮಹತ್ವವನ್ನು ಹೊಂದಿರುವಂಥದ್ದು. ಹೇಗೆ ಅಂದರೆ ಮಾಸ ಪ್ರಾರಂಭವಾಗುವಂಥದ್ದು ಯುಗಾದಿ ಹಬ್ಬದಿಂದ. ಈ ಯುಗಾದಿ ಹಬ್ಬದಂದು ಪ್ರಾರಂಭವಾಗುವಂಥದ್ದು ಚೈತ್ರ ಮಾಸ. ಅದರ ಜೊತೆಯಲ್ಲಿ ಒಂದೊಂದಾಗಿ ಮಾಸಗಳಂತ ನೋಡೋದಾದರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೇಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ, ಈ ರೀತಿ 12 ಮಾಸಗಳನ್ನು ಹೊಂದಿರುವಂಥದ್ದು. ಇದರಲ್ಲಿ ತುಂಬ ವಿಶೇಷವಾಗಿ ಕೆಲವು ಮಾಸಗಳು ಅತ್ಯಂತ ಪವಿತ್ರವಾಗಿರುವಂಥದ್ದು. ಅತ್ಯಂತ ಪ್ರಮುಖವಾದ ಮಾಸವೇ ಶ್ರಾವಣ ಮಾಸವಾಗಿರುವಂಥದ್ದು. ಆಷಾಢ ಭೀಮನ ಅಮಾವಾಸ್ಯೆಯಿಂದ ಮುಗಿದ ನಂತರ ಶ್ರಾವಣ ಮಾಸ ಪ್ರಾರಂಭವಾಗ್ತಿರುವಂಥದ್ದು. ಅದಕ್ಕೆ ನಾವು ಶ್ರಾವಣ ಮಾಸನ ರಾಜಮಾಸ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸೊ ಚಾಂದ್ರಮಾನ ಪಂಚಾಂಗದ ಪ್ರಕಾರದಲ್ಲಿ ಶ್ರಾವಣ ಮಾಸವು 5ನೇ ಮಾಸದಲ್ಲಿ ಅಂದರೆ 5th ಮಾಸ ಅಂತ ನಾವು ತಗೊತೀವಿ. ಪ್ರತಿ ತಿಂಗಳು ಯಾವಾಗಲೂ ಹುಣ್ಣಿಮೆ ಬರುತ್ತದೆಯೋ ಆ ನಕ್ಷತ್ರದ ದಿನವೇ ಈ ಮಾಸಕ್ಕೆ ಹೆಸರಿಗೆ ಬರುವಂಥದ್ದು. ಉದಾಹರಣೆಗೆ ನಾವು ಕೆಲವೊಂದು ಕಳೆದ ಎಪಿಸೋಡ್ಸಲ್ಲಿ ನಾವು ನಮ್ಮ ವೀಕ್ಷಕರಿಗೆ ಕಾರ್ಯಕ್ರಮ ಮಾಡಿದಾಗ ಆಷಾಢದಲ್ಲಿ ಆಷಾಢ ಮಾಸ ಅಂತ ಯಾಕೆ ಅಂತ ತಿಳಿಸ್ಕೊಟ್ವಿ. ಅಂದರೆ ಚಂದ್ರ ಬಂದು ಹುಣ್ಣಿಮೆ ಎಂದು ಉತ್ತರಾಷಾಢ ಅಥವಾ ಪೂರ್ವಾಷಾಢ ನಕ್ಷತ್ರದಲ್ಲಿದ್ದರೆ ಆಷಾಢ ಮಾಸ ಅಂತ ಬಂತು. ಸೊ ಇಲ್ಲಿ ಶ್ರಾವಣ ಮಾಸದಲ್ಲಿ ಚಂದ್ರನು ಅಂದರೆ ಈ ಒಂದು ಶ್ರಾವಣ ಮಾಸದ ಪೌರ್ಣಿಮೆ ಎಂದು ಚಂದ್ರನು ಶ್ರವಣ ನಕ್ಷತ್ರದಲ್ಲಿ ಬರುವಂಥದ್ದು. ಅದಕ್ಕೆ ಈ ಒಂದು ಮಾಸವನ್ನು ಶ್ರಾವಣ ಮಾಸ ಅಂತ ಹೆಸರಿಸಿರುವಂಥದ್ದು. ಮತ್ತು ಶ್ರವಣ ನಕ್ಷತ್ರವು ನಮ್ಮ ವೇದಶಾಸ್ತ್ರದಲ್ಲಿ ಹೇಳುವಂಥದ್ದು ಮಹಾವಿಷ್ಣುವಿನ ಜನ್ಮ ನಕ್ಷತ್ರವಾಗಿರುವಂಥದ್ದು. ಅದಕ್ಕೆ ಈ ಮಾಸಕ್ಕೆ ಶ್ರಾವಣ ಮಾಸದ ಒಂದು ಪಾವಿತ್ರತೆ ಒದಗಿ ಬರುವಂಥದ್ದು. ಈ ವರ್ಷವು ಶ್ರಾವಣ ಮಾಸದ ಒಂದು ಪ್ರಾರಂಭವಾಗಿರುವಂಥದ್ದು ಜುಲೈ 25ನೇ ತಾರೀಕು, ಅಂದರೆ ನಿನ್ನೆ ದಿನದಿಂದ ಪ್ರಾರಂಭವಾಗಿ ಆಗಸ್ಟ್ 23ನೇ ತಾರೀಕುವರೆಗೂ ಜರುಗುವಂಥದ್ದು ಶ್ರಾವಣ ಮಾಸದ ವಿಶೇಷತೆ ಆಗಿರುವಂಥದ್ದು. ಗುರುಜಿ, ಶ್ರಾವಣ ಮಾಸದ ವಿಶೇಷತೆ ಅಂದ್ರೆ ಏಕೆ ಶ್ರೇಷ್ಠ ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದ್ದೀರಾ, ಹಾಗೆ ಇದರ ಹಿನ್ನೆಲೆ ಏನು ಅಂತ ಕೂಡ ತಿಳಿಸಿದ್ರಿ. ಇನ್ನು ಮುಂದುವರೆದ ಭಾಗವಾಗಿ ನೋಡೋದಾದ್ರೆ ಗುರುಜಿ, ಶ್ರಾವಣ ಮಾಸದಲ್ಲಿ ಆಚಾರ ವಿಚಾರ ಹೇಗಿರಬೇಕು, ಮತ್ತೆ ಈ ಒಂದು ಶ್ರಾವಣದಲ್ಲಿ ಅನುಸಾರವಾಗಿ ನಾವು ಏನೆಲ್ಲ ಮಾಡಬೇಕಾಗುತ್ತೆ, ಏನೆಲ್ಲ ಇರುತ್ತೆ ಅಂತ ಹೇಳಿ. ನೋಡಿ, ತಾವು ಕೇಳ್ದಂಗೆ ಶ್ರಾವಣ ಮಾಸವೇ ಒಂದು ಥರ ರೋಮಾಂಚನಕಾರಿಯಾಗಿರುವಂಥದ್ದು. ಅದರಲ್ಲಿ ವಿಶೇಷವಾಗಿ ಆಧ್ಯಾತ್ಮಿಕ ಆಸಕ್ತಿ ಉಳ್ಳವರಲ್ಲಿ ಶ್ರಾವಣ ಮಾಸದ ಆಚರಣೆ ತುಂಬ ಒಳ್ಳೆಯದು. ಶ್ರಾವಣ ಮಾಸದಲ್ಲಿ
ಹಬ್ಬಗಳು ಒಂದಾದ ಮೇಲೆ ಒಂದು ಬರುವಂಥದ್ದು. ಹಾಗಾಗಿ ಶ್ರಾವಣ ಮಾಸವನ್ನು ಹಬ್ಬಗಳ ಮಾಸ ಅಂತ ನಾವು ಕರಿತೀವಿ. ಶ್ರಾವಣ, ಅದರಲ್ಲಿ ಶ್ರವಣ ಅಂದರೆ ಏನರ್ಥ ಅಂದರೆ ಕೇಳಿಸ್ಕೊಳ್ಳುವಂಥದ್ದು, ಆಲಿಸುವಂಥದ್ದು. ಈ ವಿಶೇಷ ಮಾಸದಲ್ಲಿ ದೇವರ ಕತೆ, ಪುರಾಣ, ಪ್ರವಚನಗಳನ್ನು ಆಲಿಸುವಂಥದ್ದು ಅಥವಾ ಕೇಳುವಂಥದ್ದು, ಇವೆಲ್ಲವನ್ನೂ ಶ್ರವಣ ಮಾಡಿದರೆ ಸಾಕು, ಮಾಡಿರುವ ಎಲ್ಲ ಪಾಪಗಳು ನಾಶವಾಗುವಂಥದ್ದು ಮತ್ತು ಮುಕ್ತಿ ದೊರೆಯುವಂಥದ್ದು ಶ್ರಾವಣ ಮಾಸದ ವಿಶೇಷತೆ ಆಗಿರುವಂಥದ್ದು. ಮತ್ತು ನಾವು ಹಿಂದಿನ ಆಷಾಢ ಮಾಸದ ಸಂಚಿಕೆಯಲ್ಲಿ ನಾವು ಚಾತುರ್ಮಾಸದ ವ್ರತದ ಬಗ್ಗೆ ವೀಕ್ಷಕರಿಗೆ ಅಲ್ಲಿ ಹೇಳಿದ್ವಿ. ಅದರ ವಿಚಾರದಲ್ಲಿ ನೋಡೋದಾದರೆ ಶ್ರಾವಣ, ಭಾದ್ರಪದ, ಆಶ್ಲೇಷ, ಕಾರ್ತಿಕ ಸೇರಿ ಚಾತುರ್ಮಾಸ ಆಗುವಂಥದ್ದು. ಶ್ರಾವಣ ಮಾಸ ಚಾತುರ್ಮಾಸದ ಅವಧಿಯ ಒಂದು ಮೊದಲ ಮಾಸವೇ ಸರಿ ಆಗಿರುವಂಥದ್ದು. ಮತ್ತು ನಮ್ಮ ವಿಚಾರದಲ್ಲಿ ನೋಡೋದಾದರೆ ನಮ್ಮ ಪರಂಪರೆಯಲ್ಲಿ ಮೊದಲೇ ಚರ್ಚಿಸಿದ ಹಾಗೆ ನಮ್ಮ ಪ್ರಕಾರದಲ್ಲಿ ಶ್ರಾವಣ ಮಾಸ ಏನು ಅಂದರೆ, ಶ್ರಾವಣ ಮಾಸದಲ್ಲಿ ದೇವರ ಪೂಜೆಗೆ ತುಂಬ ಮಹತ್ವ ಅಂತ ತಿಳ್ಕೊಳ್ಳುವಂಥದ್ದು ನೋಡ್ತೀವಿ. ಅದರ ಜೊತೆಯಲ್ಲಿ ಮಾಸದ ವಿಶೇಷತೆ ವಿಚಾರವಾಗಿ ಶ್ರಾವಣದ ಮಾಸದಲ್ಲಿ ಶಿವದೇವರಿಗೆ ಮೆಚ್ಚುವಂಥ ಮಾಸ ಆಗಿರುವಂಥದ್ದು ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ ಶಿವ ಪರಮಾತ್ಮರನ್ನು ಪೂಜಿಸಿದರೆ ಶಿವ ಭಗವಾನರು ಬಹುಬೇಗ ಪ್ರಸನ್ನರಾಗ್ತಾರೆ. ಶ್ರಾವಣ ಸೋಮವಾರದಲ್ಲಿ ಉಪವಾಸವಿದ್ದು ಶಿವನ ದೇವಾಲಯಕ್ಕೆ ತೆರಳಿ ಶಿವನ ಮಂತ್ರಗಳನ್ನು ಜಪಿಸುವಂಥದ್ದು. ಮತ್ತು ಇದರಿಂದ ನಿಮ್ಮ ಯಾವುದೇ ಜನಸಾಮಾನ್ಯರಲ್ಲಿ ನಿಮ್ಮ ಜೀವನ ಮಟ್ಟ ಖಂಡಿತ ಸುಧಾರಣೆ ಆಗುತ್ತೆ, ಮನಸ್ಸಿಗೂ ಕೂಡ ಶಾಂತಿ, ನೆಮ್ಮದಿ ಸಿಗುತ್ತೆ. ಮತ್ತು ಶ್ರಾವಣ ಮಾಸದಲ್ಲಿ ಶಿವನ ಪೂಜೆಗೆ ವಿಶೇಷವಾಗಿರುವಂಥ ಕೆಲವೊಂದು ಪೌರಾಣಿಕ ಕಥೆಯನ್ನು ಕೂಡ ಇರುವಂಥದ್ದು. ಸೊ ಆ ಕಥೆ ಏನಂತ ನೋಡೋದಾದರೆ, ಈ ಪುರಾಣ ಪ್ರಕಾರದಲ್ಲಿ ಅಮೃತಕ್ಕಾಗಿ ದೇವಾನುದೇವತೆಗಳು ಮತ್ತು ದಾನವರ ಒಂದು ಸಮುದ್ರ ಮಂಥನ ನಡೀತಿರುತ್ತೆ. ಅದರಲ್ಲಿ ಆ ಒಂದು ಸಮುದ್ರ ಮಂಥನದಲ್ಲಿ 14 ರತ್ನಗಳು ಹೊರಗಡೆ ಬರುತ್ತೆ. ಆ ಸಮುದ್ರ ಮಂಥನದ ಸಮಯದಲ್ಲಿ 14 ರತ್ನಗಳಲ್ಲಿ 13 ರತ್ನಗಳನ್ನು ದೇವತೆಗಳು ಮತ್ತು ದಾನವರು ಸಮವಾಗಿ ಹಂಚಿಕೊಳ್ತಾರೆ. ಉಳಿದ ಒಂದು ರತ್ನ ಏನು ಅಂತಂದರೆ ಅದು ಹಾಲಾಹಲ. ಹಾಲಾಹಲ ಅಂದರೆ ಅದು ಒಂದು ವಿಷ ಅಂತ ನಾವು ಹೇಳ್ತೀವಿ. ಈ ಹಾಲಾಹಲ ಏನಾಗ್ತಿತ್ತು, ಇಡೀ ಬ್ರಹ್ಮಾಂಡವನ್ನೇ ನಾಶಪಡಿಸುವಂಥ ಕ್ಷಮತೆ ಹೊಂದಿರುವಂಥದ್ದು. ಆಗ ಬ್ರಹ್ಮಾಂಡವನ್ನು ಸಂರಕ್ಷಿಸಲು ಜಗದೇಕ ವೀರ ಮತ್ತು ನಮ್ಮ ಒಂದು ಬ್ರಹ್ಮಾಂಡಕ್ಕೆ ಸೃಷ್ಟಿಕರ್ತ ಅಂತ ನಾವು ಶಿವ ಪರಮಾತ್ಮರನ್ನು ಏನು ಕರಿತೀವಿ, ಆ ಹಾಲಾಹಲವನ್ನು ನುಂಗಲು ಬರುವಂಥದ್ದು, ಅದನ್ನು ಸೇವಿಸ್ತಾರೆ. ಆಗ ನಮ್ಮ ವೀಕ್ಷಕರೆಲ್ಲ ತಿಳಿದಿರೋ ಹಾಗೆ ಒಂದು ಪಾರ್ವತಿ ದೇವಿಯು ಹಾಲಾಹಲ ಶಿವನ ಒಂದು ದೇಹದಲ್ಲಿ ಪ್ರವೇಶಿಸುವ ಮೊದಲೇ ಶಿವನ ಒಂದು ಗಂಟಲಿನಲ್ಲಿ ಹಿಡಿದಿಟ್ಟುಕೊಳ್ಳುವಂಥದ್ದು. ಆವಾಗ ಶಿವ ನೀಲಕಂಠನಾಗುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೊ ಇದರಿಂದಾಗಿಯೇ ಶಿವ ಪರಮಾತ್ಮರಿಗೆ ನೀಲಕಂಠ ಹೆಸರು ಬಂದಿರುವಂಥದ್ದು. ಅಂದರೆ ಶಿವ ಜಗತ್ತಿನ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂತಂದರೆ, ಜಗತ್ತನ್ನು ಉಳಿಸುವ ಸಲುವಾಗಿ ಶಿವ ಪರಮಾತ್ಮರು ಹಾಲಾಹಲವನ್ನೇ ಕುಡಿದಿದ್ರು. ಇದರಿಂದ ಪವಿತ್ರವಾದ ಈ ಶ್ರಾವಣ ಮಾಸದಲ್ಲೇ ಆ ಹಾಲಾಹಲವನ್ನು ನೀಲಕಂಠನಾದ ಶಿವ ಕುಡಿದಿದ್ದ ಅಂತ ಒಂದು ಪ್ರತೀತಿ ಇರುವಂಥದ್ದು. ಸೊ ಮುಂಬರುವಾದ ವಿಚಾರದಲ್ಲಿ ಶಿವನು ಒಂದು ಅದ್ಭುತವಾದ ಗುಣವನ್ನು ಪರಿಗಣಿಸಿ ಶಿವನ ಆರಾಧನೆಗೆ ಶ್ರಾವಣ ಮಾಸ ಅತ್ಯಂತ ಪ್ರಾಮುಖ್ಯತೆ ಕೊಟ್ಟಿರುವಂಥದ್ದು. ಆ ಕುಡಿದ ಹಾಲಾಹಲದ ಪರಿಣಾಮವಾಗಿ ಅದನ್ನು ಕಡಿಮೆ ಮಾಡಲು, ಆ ಶಿವನಿಗೆ ತಣಿಸಲು ಎಲ್ಲ ದೇವಾನುದೇವತೆಗಳು ಶಿವನ ಒಂದು ಜಟೆಯ ಮೇಲೆ ಗಂಗಾ ಜಲದ ಅಭಿಷೇಕ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಮಾಡುತ್ತಾರೆ. ಇದೇ ಕಾರಣಕ್ಕಾಗಿ ಈ ಒಂದು ಶ್ರಾವಣ ಮಾಸವನ್ನು ಪರಮಾತ್ಮವನ್ನು ತಣಿಸಲು ಶಿವನಿಗೆ ಜಲಾಭಿಷೇಕ ಮಾಡುವಂಥದ್ದು ಮತ್ತು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಶಿವದೇವರಿಗೆ ಸಮರ್ಪಿಸಲು ಒಂದು ಪ್ರಮುಖ ಕಾರಣ ಕೂಡ ಇರುವಂಥದ್ದು. ಮತ್ತು ಶ್ರಾವಣ ಮಾಸಕ್ಕೂ ಮೊದಲು ಇನ್ನೂ ಒಂದು ಕಾರಣ ಅಂತ ವಿಶೇಷವಾಗಿ ನೋಡೋದಾದರೆ, ಆಷಾಢ ಮಾಸದಲ್ಲಿ ಬರುವ ಒಂದು ದೇವಶಯನಿ ಏಕಾದಶಿ ಅಂದರೆ ಮಹಾವಿಷ್ಣುವಿಗೆ ಯೋಗ ನಿದ್ರೆಗೆ ಜಾರುವಂಥ ಸಮಯ ಅಂತ ಹೇಳ್ತೀವಿ. ಮುಂದಿನ 4 ತಿಂಗಳು ಮಹಾವಿಷ್ಣು ಯೋಗ ನಿದ್ರೆಯಲ್ಲಿ ಇರ್ತಾರೆ. ಆಗ ಲೋಕ ಪಾಲನೆಯ ಜವಾಬ್ದಾರಿಯನ್ನು ಶಿವ ಪರಮಾತ್ಮರು ವಹಿಸಿರ್ತಾರೆ. ಹೀಗಾಗಿ ಈ ಶುಭ ಶ್ರಾವಣ ಮಾಸದಂದು ಶಿವ ಪರಮಾತ್ಮರಿಗೆ ಎಲ್ಲ ಸಮಯವನ್ನು ಲೋಕ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿರ್ತಾರೆ. ಅದಕ್ಕೆ ನಾವು ಜನಸಾಮಾನ್ಯರು ಶಿವ ಪರಮಾತ್ಮನನ್ನು ಪವಿತ್ರ ಶ್ರಾವಣ ಮಾಸದಲ್ಲಿ ಒಂದು ಭಕ್ತರ ಕಷ್ಟ ಕಾರ್ಪಣ್ಯಗಳ ನಿವಾರಣೆಗೆ ಅವರಿಗೆ ಆಹ್ವಾನ ಮಾಡಿ ಅವರಿಗೆ ಪೂಜಿಸಿದರೆ ಒಳ್ಳೆಯ ಫಲ ಲಭಿಸುವಂಥದ್ದು ನಾವು ನೋಡುತ್ತೇವೆ. ಓಕೆ ಗುರುಜಿ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರಾವಣ ಮಾಸದಲ್ಲಿ ಯಾವುದು ಶಿವದೇವನನ್ನ ಪೂಜೆ ಮಾಡೋದ್ರಿಂದ ಎಷ್ಟು ರೀತಿಯಾದಂತಹ ಫಲಗಳು, ಹಾಗೆ ಅದರ ಹಿನ್ನೆಲೆ ಏನು ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದ್ದಾಯ್ತು. ಇನ್ನು ಮುಂದುವರೆದು ನೋಡೋದಾದ್ರೆ ಗುರುಜಿ, ಶ್ರಾವಣ ಮಾಸದ ಆಚರಣೆ ವಿಚಾರವಾಗಿ ಜನಸಾಮಾನ್ಯರಿಗೆ ಏನೆಲ್ಲ ಶುಭ ಆಗುವಂಥದ್ದು ಅಂತ ಹೇಳಿ.
ನೋಡಿ, ತುಂಬ ಒಳ್ಳೆಯ ಪ್ರಶ್ನೆ. ಶ್ರಾವಣ ಮಾಸದ ವಿಚಾರವಾಗಿ ಜನಸಾಮಾನ್ಯರಲ್ಲಂದರೆ ಮಹಾವಿಷ್ಣು ಒಂದು ಜನ್ಮ ನಕ್ಷತ್ರವೇ ಶ್ರವಣ ನಕ್ಷತ್ರ ಅಂತ ಹೇಳ್ತೀವಿ. ಶ್ರಾವಣ ಮಾಸದ ಬರುವಂಥ ಹುಣ್ಣಿಮೆ ಕೂಡ ತುಂಬ ಒಳ್ಳೆಯದು. ಅದರಲ್ಲಿ ದುಷ್ಟ ಶಿಕ್ಷಕ ಸದ್ಗುಣ ರಕ್ಷಕನಾದ ಮಹಾವಿಷ್ಣು ದೇವರು ಅವರ ಪತ್ನಿ ಮಹಾಲಕ್ಷ್ಮೀ ದೇವಿಯ ಆರಾಧನೆಗೂ ಕೂಡ ಶ್ರಾವಣ ಮಾಸದ 4 ವಾರ ಅತ್ಯಂತ ಮಂಗಳಕರವಾಗಿರುವಂಥದ್ದು. ಶ್ರಾವಣ ಮಾಸದ ಸೋಮವಾರಗಳು ಅಂದರೆ ಶಿವ ಪರಮಾತ್ಮನ ಆರಾಧನೆಗೆ, ಮತ್ತು ಮಂಗಳವಾರಗಳು ಮಂಗಳಗೌರಿ ಪೂಜೆಗೆ, ಶುಕ್ರವಾರವು ಮಹಾಲಕ್ಷ್ಮೀ ದೇವಿಯ ಪೂಜೆಗೆ, ಮತ್ತು ಶನಿವಾರವು ಮಹಾವಿಷ್ಣುವಿನ ಪೂಜೆಗೆ ತುಂಬ ಪ್ರಶಸ್ತವಾಗಿರುವಂಥದ್ದು. ಈ ಮಾಸದಲ್ಲಿ ಒಂದು ವಿಶೇಷ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳೋದಂತಂದರೆ, ಒಂದೇ ರೇಖೆಯಲ್ಲಿ 17 ನಕ್ಷತ್ರಗಳು ಉನ್ನತ ಫಲಗಳನ್ನು ನೀಡುವಂಥದ್ದು. ಅಂದರೆ ಜ್ಯೋತಿಷ ಶಾಸ್ತ್ರದಲ್ಲಿ ಈ 17 ನಕ್ಷತ್ರಗಳು ಸಮರೇಖೆಯಲ್ಲಿ ಬರುವುದರಿಂದ ಅತ್ಯಂತ ಹೆಚ್ಚು ಶುಭ ಕಾರ್ಯಗಳು ಈ ಮಾಸದಲ್ಲಿ ಜರುಗುತ್ತವೆ. ಮತ್ತು ಈ ಮಾಸದಲ್ಲಿ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವಂಥದ್ದು, ಮತ್ತು ವಿಶೇಷ ದೇವರ ದರ್ಶನ ಮಾಡುವಂಥದ್ದು, ಇದರ ವಿಚಾರವಾಗಿ ಪೂಜೆ ಮಾಡಿ ಒಂದು ನೆರವೇರಿಸುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು ಶ್ರಾವಣ ಮಾಸದಲ್ಲಿ ನಾವು ನೋಡ್ತಾ ಬರ್ತೇವೆ. ಓಕೆ ಗುರುಜಿ, ಶ್ರಾವಣ ಮಾಸದ ವಿಚಾರವಾಗಿ ಜನಸಾಮಾನ್ಯರಿಗೆ ಯಾವೆಲ್ಲ ರೀತಿಯಾದಂತಹ ಉಪಯೋಗ ಆಗುತ್ತೆ, ಏನೆಲ್ಲ ಶುಭ ಆಗುತ್ತೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಕೂಡ ಮುಂದುವರೆದ ಭಾಗವಾಗಿ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಹಬ್ಬಗಳ ಆಚರಣೆನ ನಾವು ಹೇಗೆ ಮಾಡಬೇಕು ಅಂತ ಹೇಳಿ ಕೂಡ ತಿಳ್ಕೊಳ್ಳೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಾವು ತಗೋತಾ ಇದ್ದೀವಿ ನಮ್ಮ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ಕಾರ್ ಸ್ಟಾರ್ ಮತ್ತು ಹಾಟ್ ಸ್ಟಾರ್ ಕಾರ್ಪೊರೇಷನ್ ಅತಿ ಕಡಿಮೆ ದರದಲ್ಲಿ ಟಿವಿ, ಸ್ಪೀಕರ್ಸ್, ಇನ್ಫ್ರಾರೆಡ್ ಕುಕ್ಟಾಪ್, ವಾಷಿಂಗ್ ಮಷೀನ್, ಇನ್ಸ್ಟಂಟ್ ಗೀಸರ್, ಪ್ರೆಷರ್ ವಾಷರ್, ಓಪನ್ ವೆಲ್ ಪಂಪ್, ಎಲ್ಪಿಜಿ ಸ್ಟವ್, ಏರ್ ಕೂಲರ್, ಜನರೇಟರ್ಗಳು ದೊರೆಯುತ್ತದೆ. ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ಗಳಿಗೆ ಈ ಕೂಡಲೇ ಭೇಟಿ ನೀಡಿ. ತುಮಕೂರಿನಲ್ಲೇ 4 ಶಾಖೆಗಳು: ಚಿಕ್ಪೇಟೆ, ಕಾಲ್ಟ್ಯಾಕ್ಸ್ ಸರ್ಕಲ್, ಭದ್ರಮಾ ಸರ್ಕಲ್, ಸರಸ್ವತಿಪುರಂ ಮೇನ್ ರೋಡ್. ಕಾರ್ ಸ್ಟಾರ್ ಮತ್ತು ಹಾಟ್ ಸ್ಟಾರ್ ಕಾರ್ಪೊರೇಷನ್. ಕಾರ್ ಸ್ಟಾರ್ ಮತ್ತು ಹಾಟ್ ಸ್ಟಾರ್ ಕಾರ್ಪೊರೇಷನ್ ಅತಿ ಕಡಿಮೆ ದರದಲ್ಲಿ ಟಿವಿ, ಸ್ಪೀಕರ್ಸ್, ಇನ್ಫ್ರಾರೆಡ್ ಕುಕ್ಟಾಪ್, ವಾಷಿಂಗ್ ಮಷೀನ್, ಇನ್ಸ್ಟಂಟ್ ಗೀಸರ್, ಪ್ರೆಷರ್ ವಾಷರ್, ಓಪನ್ ವೆಲ್ ಪಂಪ್, ಎಲ್ಪಿಜಿ ಸ್ಟವ್, ಏರ್ ಕೂಲರ್, ಜನರೇಟರ್ಗಳು ದೊರೆಯುತ್ತದೆ. ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ಗಳಿಗೆ ಈ ಕೂಡಲೇ ಭೇಟಿ ನೀಡಿ. ತುಮಕೂರಿನಲ್ಲೇ 4 ಶಾಖೆಗಳು: ಚಿಕ್ಪೇಟೆ, ಕಾಲ್ಟ್ಯಾಕ್ಸ್ ಸರ್ಕಲ್, ಭದ್ರಮಾ ಸರ್ಕಲ್, ಸರಸ್ವತಿಪುರಂ ಮೇನ್ ರೋಡ್. ಕಾರ್ ಸ್ಟಾರ್ ಮತ್ತು ಹಾಟ್ ಸ್ಟಾರ್ ಕಾರ್ಪೊರೇಷನ್. ಕಾರ್ ಸ್ಟಾರ್ ಮತ್ತು ಹಾಟ್ ಸ್ಟಾರ್ ಕಾರ್ಪೊರೇಷನ್ ಅತಿ ಕಡಿಮೆ ದರದಲ್ಲಿ ಟಿವಿ, ಸ್ಪೀಕರ್ಸ್, ಇನ್ಫ್ರಾರೆಡ್ ಕುಕ್ಟಾಪ್, ವಾಷಿಂಗ್ ಮಷೀನ್, ಇನ್ಸ್ಟಂಟ್ ಗೀಸರ್, ಪ್ರೆಷರ್ ವಾಷರ್, ಓಪನ್ ವೆಲ್ ಪಂಪ್, ಎಲ್ಪಿಜಿ ಸ್ಟವ್, ಏರ್ ಕೂಲರ್, ಜನರೇಟರ್ಗಳು ದೊರೆಯುತ್ತದೆ. ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ಗಳಿಗೆ ಈ ಕೂಡಲೇ ಭೇಟಿ ನೀಡಿ. ತುಮಕೂರಿನಲ್ಲೇ 4 ಶಾಖೆಗಳು: ಚಿಕ್ಪೇಟೆ, ಕಾಲ್ಟ್ಯಾಕ್ಸ್ ಸರ್ಕಲ್, ಭದ್ರಮಾ ಸರ್ಕಲ್, ಸರಸ್ವತಿಪುರಂ ಮೇನ್ ರೋಡ್. ಕಾರ್ ಸ್ಟಾರ್ ಮತ್ತು ಹಾಟ್ ಸ್ಟಾರ್ ಕಾರ್ಪೊರೇಷನ್. ಕಾರ್ ಸ್ಟಾರ್ ಮತ್ತು ಹಾಟ್ ಸ್ಟಾರ್ ಕಾರ್ಪೊರೇಷನ್ ಅತಿ ಕಡಿಮೆ ದರದಲ್ಲಿ ಟಿವಿ, ಸ್ಪೀಕರ್ಸ್, ಇನ್ಫ್ರಾರೆಡ್ ಕುಕ್ಟಾಪ್, ವಾಷಿಂಗ್ ಮಷೀನ್, ಇನ್ಸ್ಟಂಟ್ ಗೀಸರ್, ಪ್ರೆಷರ್ ವಾಷರ್, ಓಪನ್ ವೆಲ್ ಪಂಪ್, ಎಲ್ಪಿಜಿ ಸ್ಟವ್, ಏರ್ ಕೂಲರ್, ಜನರೇಟರ್ಗಳು ದೊರೆಯುತ್ತದೆ. ಉತ್ತಮ ವಿರಾಮದ ನಂತರ ಮತ್ತೆ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾವು ಶ್ರಾವಣ ಮಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ಮಾಹಿತಿಗಳನ್ನ ತಿಳ್ಕೊಳ್ತಾ ಹೋಗ್ತಾ ಇದ್ವಿ. ಜೊತೆಗೆ ಶ್ರಾವಣ ಮಾಸ ಪ್ರಾರಂಭ ಆಯ್ತು ಅಂದ್ರೆ ಹಬ್ಬಗಳು, ಅದರಲ್ಲೂ ಕೂಡ ಶ್ರಾವಣ ಮಾಸದಲ್ಲಿ ನಾವು ಆಚರಣೆ ಮಾಡುವಂತಹ ಹಬ್ಬಗಳು ತುಂಬಾನೇ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುವಂಥದ್ದು. ಈ ನಿಟ್ಟಿನಲ್ಲಿ ಗುರೂಜಿಗಳ ಬಳಿ ಚರ್ಚೆ ಮಾಡ್ತಾ ಹೋಗೋಣ. ಗುರೂಜಿ, ಶ್ರಾವಣ ಮಾಸದ ಪ್ರಮುಖ ಹಬ್ಬಗಳು ಯಾವ್ದ್ಯಾವ್ದು ಅಂತ ಹೇಳಿ ತಿಳಿಸಿ. ಒಳ್ಳೆಯ ಪ್ರಶ್ನೆ ತಾವು ಕೇಳಿದ್ರಿ. ಸೊ ಮೊದಲೇ ವಿಶೇಷ ಅಂದರೆ ಶ್ರಾವಣದ ಮಾಸದಲ್ಲಿ ಹಬ್ಬಗಳ ಪ್ರಾರಂಭ ಅನ್ನೋದಕ್ಕೂ ಮುಖ್ಯವಾಗಿ ಶ್ರಾವಣದಲ್ಲಿ ಸೋಮವಾರ ತುಂಬ ಒಳ್ಳೆಯದು. ಅದರಲ್ಲಿ ವಿಶೇಷವಾಗಿ ಶಿವಭಕ್ತರು ಉಪವಾಸ ಮಾಡಿ ಶಿವನ ಆರಾಧನೆ ಮಾಡುವಂಥದ್ದು. ಶ್ರಾವಣ ಸೋಮವಾರದಂದು 108 ಬಿಲ್ವಪತ್ರೆ ಅರ್ಪಿಸಿ ಶಿವನ ಪೂಜೆ ಮಾಡೋದ್ರಿಂದ ಅತ್ಯದ್ಭುತ ಫಲಗಳನ್ನು ಶಿವನಿಂದ ಪಡೆದುಕೊಳ್ಳುವಂಥದ್ದು. ಅದರಲ್ಲಿ ವಿಶೇಷವಾಗಿ ಅಗ್ನಿತತ್ವ ರಾಶಿಗಳಾದ ಮೇಷ, ಸಿಂಹ ಮತ್ತು ಧನಸ್ಸು ರಾಶಿಯವರಿಗೆ ಇದರ ಒಂದು ಫಲಗಳು ಜಾಸ್ತಿ ಸಿಗುತ್ತೆ. ಇನ್ನುಳಿದಂತೆ ವೃಷಭ, ಕನ್ಯಾ, ಮಕರ ರಾಶಿಯವರು ಈ ಒಂದು ಶ್ರಾವಣ ಸೋಮವಾರದಂದು ಶಿವ ಪರಮಾತ್ಮನ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಮಾಡುವಂಥದ್ದು ಮತ್ತು ಶಿವ ಸಹಸ್ರ ನಾಮಾವಳಿ ಜಪ ಮಾಡುವಂಥದ್ದು. ಅಥವಾ ಶಿವ ಸಹಸ್ರನಾಮಾವಳಿ ತುಂಬ ದೊಡ್ಡದಾಗುತ್ತೆ ಅಂತಂದರೆ ಶಿವನ ಒಂದು ಸಿಂಪಲ್ ಆದ ಶಿವ ಪಂಚಾಕ್ಷರಿ ಸ್ತೋತ್ರ ಓಂ ನಮಃ ಶಿವಾಯ ಜಪ ಮಾಡೋದ್ರಿಂದ ಈ ಒಂದು ರಾಶಿಗಳಿಗೆ ತುಂಬ ಲಾಭಕರವಾಗಿರುವಂಥದ್ದು. ಉಳಿದಂತೆ ಮಿಥುನ, ತುಲಾ ಮತ್ತು ಕುಂಭ ರಾಶಿಯವರು, ಆ ರಾಶಿಯ ಒಂದು ಅವಿವಾಹಿತ ಹೆಣ್ಣು ಮಕ್ಕಳು ಶ್ರಾವಣ ಸೋಮವಾರದಂದು
ಉಪವಾಸವಿದ್ದು ಶಿವನ ಆರಾಧನೆ ಮಾಡಿದ್ರೆ ವಿವಾಹ ಭಾಗ್ಯ ಬೇಗ ಲಭಿಸುವಂಥದ್ದು. ಇನ್ನು ವಿಶೇಷ ಆಚರಣೆಗಳಲ್ಲಿ ನೋಡೋದಾದರೆ ನಾಗರ ಚತುರ್ಥಿ ಮತ್ತು ನಾಗರ ಪಂಚಮಿ ಹಬ್ಬ ಅಂತ ಹೇಳ್ತೀವಿ. ಜ್ಯೋತಿಷ್ ಶಾಸ್ತ್ರದ ಪ್ರಕಾರದಲ್ಲಿ ಶುದ್ಧ ಶುಕ್ಲ ಪಂಚಮಿಯಂದು ನಾಗರ ಪಂಚಮಿ ಹಬ್ಬವನ್ನು ಆಚರಿಸುವಂಥದ್ದು. ಶ್ರಾವಣ ಮಾಸದಲ್ಲಿ ಬರುವಂಥ ವಿಶೇಷವಾದ ಈ ನಾಗರ ಪಂಚಮಿ ಮುಂಬರುವ ಎಲ್ಲ ಹಬ್ಬಗಳಿಗೆ ಒಂದು ಮುನ್ನುಡಿ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಪುರಾಣ ಪ್ರಕಾರದಲ್ಲಿ ದ್ವಾಪರ ಯುಗದಲ್ಲಿ ಜನಮೇಜಿಯ ರಾಜ ಈ ಒಂದು ಸರ್ಪ ಸಂಸ್ಕಾರದ ಒಂದು ಯಾಗ ಮಾಡ್ತಿದ್ರು ಈ ನಾಗರ ಪಂಚಮಿಯಂದು. ಇದರಿಂದ ಏನಾಗುತ್ತೆ ಅಂತಂದರೆ ಒಂದು ಸರ್ಪ ಸಂತತಿ ಉಳಿಸಲು ಒಂದು ಕಾರಣವಾಯಿತು. ಮತ್ತು ನಾಗರ ಪಂಚಮಿಯ ಒಂದು ಶ್ರದ್ಧಾಭಕ್ತಿಯಿಂದ ನಾಗರ ಕಲ್ಲುಗಳಿಗೆ ಅಥವಾ ಹುತ್ತಕ್ಕೆ ಹಾಲೆರೆಯುವಂಥದ್ದು ಒಂದು ಪದ್ಧತಿ ನಮ್ಮಲ್ಲಿ ನಡ್ಕೊಂಡು ಬಂದಿದೆ. ಈ ಹಬ್ಬಗಳಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಷೋಡಶೋಪಚಾರ ಪೂಜೆಗಳಿಂದ ಪೂಜೆ ಮಾಡಲಾಗುವಂಥದ್ದು. ಮತ್ತು ನಾಗರ ಪಂಚಮಿಯಂದು ಇದರ ಪೂಜೆ ಮಾಡೋದ್ರಿಂದ, ಈ ರೀತಿ ಪೂಜೆ ಮಾಡೋದ್ರಿಂದ ಒಂದು ಆಯುಷ್ಯ ಆರೋಗ್ಯ ವೃದ್ಧಿ ಆಗುವಂಥದ್ದು. ಮತ್ತು ವಿಶೇಷವಾಗಿ ತುಂಬ ಜನಕ್ಕೆ ತಾವು ಕೇಳಿರ್ತೀರ, ಈ ಸರ್ಪದೋಷ ಇದೆ, ಕಾಳಸರ್ಪದೋಷ ಇದೆ, ನಾಗದೋಷ ಇದೆ, ಇದು ಎಲ್ಲದಕ್ಕೂ ಮುಕ್ತಿ ಸಿಗುವಂಥದ್ದು. ಗುರುಜಿ, ನಾಗರ ಪಂಚಮಿ ಅಂತ ಹೇಳಿದ್ರಿ. ಈ ಒಂದು ನಾಗರ ಪಂಚಮಿ ದಿನ ಪ್ರಮುಖವಾಗಿ ವಿವಾಹಿತರು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಅವಿವಾಹಿತರು ಕೂಡ ಯಾವ ರೀತಿಯಾಗಿ ಒಂದು ಆಚರಣೆಗಳನ್ನ ಮಾಡಬಹುದು ಅಂತ ನೋಡಿ. ತುಂಬ ವಿಶೇಷ ಅಂತ ಒಂದು ಪ್ರಶ್ನೆ ತಾವು ಕೇಳಿದ್ರಿ. ಈ ಜುಲೈ 29ನೇ ತಾರೀಕು ಬರುವಂಥ ಈ ನಾಗರ ಪಂಚಮಿಯಂದು ವಿವಾಹಿತರಾಗಲಿ ಅವಿವಾಹಿತರಾಗಲಿ ಆ ಒಂದು ಮುಹೂರ್ತ ಭಾಗ, ನಾಗರ ಪಂಚಮಿಯ ಒಂದು ಮುಹೂರ್ತ ಭಾಗದಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಇತ್ಯಾದಿ ನಿತ್ಯ ಮಾಡಿ ಅವರ ಜಪತಪಗಳನ್ನು ಮಾಡಿ ಅವಿವಾಹಿತರು ಅವರು ಸಂಕಲ್ಪ ಮಾಡ್ಕೋಬೇಕು. ಏನು ನಮ್ಮ ಈ ಒಂದು ಪೂಜೆ ಕೈಂಕರ್ಯಗಳನ್ನು ಮಾಡ್ತಾ ಇದ್ದೀವಿ, ನಾಗದೇವರಿಗೆ ವಿಶೇಷವಾಗಿ ಏನೋ ತಮ್ಮ ಒಂದು ಆಸೆ ಆಕಾಂಕ್ಷೆಗಳಿರುತ್ತೋ ಇಷ್ಟಾರ್ಥಗಳಿರುತ್ತೋ ಸಂಕಲ್ಪ ಮಾಡಿಕೊಂಡು ಹಾಲೆರೆಯುವಂಥದ್ದು ಅವಿವಾಹಿತರು. ವಿವಾಹಿತರ ವಿಚಾರದಲ್ಲಿ ಯಾವುದೇ ರೀತಿ ಇಷ್ಟಾರ್ಥ ನೆರವೇರೋದಕ್ಕಿಂತ ಮುಂಚೆ ಅವರು ಒಂದು ಸಂಕಲ್ಪ ಮಾಡಿ ಮತ್ತು ಅವರು ಒಂದು ಹಾಲೆರೆತು ಮನೆಗೆ ಬಂದು ಒಂದು ನಾಗ ದೇವರಿಗೆ ಅಥವಾ ತಮ್ಮ ಮನೆ ದೇವರಿಗೆ ಒಂದು ಹೆಡೆಯನ್ನು ಹಿಡಿಯುವಂಥದ್ದು, ನೈವೇದ್ಯವನ್ನು ಮಾಡುವಂಥದ್ದು. ತದನಂತರ ಅವ್ರ ಇಷ್ಟಾರ್ಥಗಳ ನೆರವೇರಿಸೋದಕ್ಕೆ ಒಂದು ಪ್ರಾರ್ಥನೆ ಮಾಡುವಂಥದ್ದು. ಈ ರೀತಿ ತುಂಬಾ ಒಳ್ಳೆಯ ಆಚರಣೆ ಆಗುವಂಥದ್ದು. ಗುರುಜಿ, ಇನ್ನು ಕೂಡ ಮುಂದುವರೆದು ನೋಡ್ತಾ ಇದ್ವಿ ನಾವು ಶ್ರಾವಣ ಮಾಸಗಳ ಹಬ್ಬಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಬಹುಮುಖ್ಯವಾಗಿ ನಾಗರ ಪಂಚಮಿ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ನೋಡಿ, ಇನ್ನು ತಾವು ಕೇಳಿದ ಹಾಗೆ ಅಧಿಕೃತವಾಗಿ ಕೆಲವೊಂದು ಜಲತತ್ವ ರಾಶಿಗಳು, ನಾವು ಆಲ್ರೆಡಿ ಅಗ್ನಿತತ್ವ ರಾಶಿಗಳು ಮೇಷ, ಸಿಂಹ ಮತ್ತು ಧನಸ್ಸು, ಪೃಥ್ವಿತತ್ವ ರಾಶಿಗಳು ಕುಂಭ, ಮಕರ ಮತ್ತು ವೃಷಭ ರಾಶಿಯವರ ಬಗ್ಗೆ ಹೇಳಿದ್ವಿ. ಜಲತತ್ವ ರಾಶಿಗಳ ಸಂಬಂಧಿತವಾಗಿ ಕರ್ಕಾಟಕ, ವೃಶ್ಚಿಕ, ಮೀನ ರಾಶಿಯವರು ವಿಶೇಷ ಪೂಜೆಯನ್ನು ಮುಂದುವರೆದ ಆಚರಣೆ ಏನು ಬರುತ್ತೆ, ಒಂದು ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ವರಮಹಾಲಕ್ಷ್ಮಿ ಹಬ್ಬದಂದು ಹೆಸರೇ ಹೇಳದಂತೆ ವರ ನೀಡೆ ವರಮಹಾಲಕ್ಷ್ಮಿ ಅಂತ ಒಂದು ವಾಡಿಕೆ, ಹಾಗೆ ವರ ಸಿಗುವಂಥದ್ದು. ಅದಕ್ಕೆ ವರಮಹಾಲಕ್ಷ್ಮಿ ವ್ರತವನ್ನು ಮಾಡುವಂಥದ್ದು. ಈ ಶ್ರಾವಣ ಮಾಸದಲ್ಲಿ 2ನೇ ಶುಕ್ರವಾರ ಅಥವಾ ಪೌರ್ಣಿಮೆ ಮುಂಚೆ ಬರುವ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗ್ತದೆ. ವರಮಹಾಲಕ್ಷ್ಮಿ ಆಚರಿಸುವ ಶ್ರೀಮತಿಯರು ತಮ್ಮ ಪತಿ ಮತ್ತು ಮಕ್ಕಳೊಂದಿಗೆ ಉತ್ತಮ ಸಂಬಂಧವನ್ನು ಪಡೆದುಕೊಳ್ಳುತ್ತಾರೆ ಈ ಒಂದು ಹಬ್ಬದ ಆಚರಣೆಯಿಂದ. ಈ ವರ್ಷದ ವರಮಹಾಲಕ್ಷ್ಮಿ ಆಗಸ್ಟ್ 8ನೇ ತಾರೀಕು ಬಂದಿರುವಂಥದ್ದು. ಇನ್ನು ವಿಶೇಷವಾಗಿ ನೋಡೋದಾದರೆ ವರಮಹಾಲಕ್ಷ್ಮಿ ನಂತರ ಆಚರಣೆಗಳಲ್ಲಿ ಮಂಗಳವಾರದಂದು ಬರುವಂಥ ಮಂಗಳ ಗೌರಿ ರಥ. ಸೊ ಈ ರಥಕ್ಕೆ ಅದರದೇ ಆದ ಮಹತ್ವ ಇರುವಂಥದ್ದು. ಮದುವೆ ಆದ ಮೊದಲ 5 ವರ್ಷಗಳ ಕಾಲ ಯಾರು ಮಂಗಳವಾರದಂದು ಮುತ್ತೈದೆಯರು ಈ ಒಂದು ಮಂಗಳ ಗೌರಿ ರಥವನ್ನು ಆಚರಿಸ್ತಾರೆ, ತುಂಬ ಶುಭ ನೀಡುತ್ತೆ. ವಿಶೇಷವಾಗಿ ಮಂಗಳ ಗೌರಿ ರಥದಲ್ಲಿ ಪಾರ್ವತಿ ದೇವಿಯನ್ನು ಆರಾಧಿಸುವಂಥ ಒಂದು ರಥ ಇದಾಗಿರುವಂಥದ್ದು. ಇದರಲ್ಲಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳುವ ಹಾಗೆ ಯಾರಿಗೆ ಕುಜದೋಷ ಇರುತ್ತೋ, ಕುಜದೋಷ ಇರೋರು ಮದುವೆ ಆಗೋದಿಲ್ಲ, ಮದುವೆ ಆದರೂ ಕೂಡ ದಾಂಪತ್ಯದಲ್ಲಿ ಸಮಸ್ಯೆ ಇರುತ್ತೆ, ಅಂಥವರು ಈ ಮೊದಲು 5 ವರ್ಷ ಈ ಮಂಗಳ ಗೌರಿ ರಥ ಮಾಡೋದ್ರಿಂದ ಕುಜದೋಷ ನಿವಾರಣೆ ಆಗಿ ಒಳ್ಳೆಯ ದಾಂಪತ್ಯ ಜೀವನವನ್ನು ಪಡೆಯುತ್ತಾರೆ. ಮತ್ತು ಪತಿ ಮತ್ತು ಪತ್ನಿಯ ಒಂದು ಸುಖ ದಾಂಪತ್ಯ, ಸುಖ ಸಂಬಂಧವಾಗಿರುವಂಥ ಒಂದು ವಿಚಾರದಲ್ಲಿ ಹೊಂದುವಂಥದ್ದು. ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ತಗೊಳ್ಳೋಣ, ಆಮೇಲೆ ನಾವು ಮುಂದುವರಿಸೋಣ. ಹಲೋ, ಗುಡ್ ಮಾರ್ನಿಂಗ್ ಚಿತ್ರ. ಹಲೋ, ನಮಸ್ತೆ. ನಮಸ್ತೆ, ಗುರುಜಿ ಹತ್ರ ಮಾತಾಡಬೇಕು. ಓಕೆ, ಖಂಡಿತ ಮಾತಾಡಿ, ಒಂದು ನಿಮಿಷ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ಒಂದು ಮೊಬೈಲ್ ನಂಬರ್ದು ಕೇಳಬೇಕಿತ್ತು. 111192 ಉಜ್ವಲ ಅಂತ ಹೆಸರು. ಅವ್ರದ್ದು ಫೋನ್ ನಂಬರ್ ಹೇಳ ಗುರುಜಿ. ಹೇಳಿ ಹೇಳಿ. 89 89 51 72 0
490 ಓಕೆ. ಆಗ್ ಬರುತ್ತಾ ಹೇಗೆ? ಡೇಟ್ ಆಫ್ ಬರ್ತ್ ಏನು ಹೇಳಿದ್ರಿ ಮೇಡಮ್ ಅವ್ರದ್ದು? 11/11/92. 11/11/92. ಹ್ಮ್. ಓಕೆ. ಸೊ ಇವ್ರದ್ದು ವೃಷಭ ರಾಶಿ ಕೃತಿಕಾ ನಕ್ಷತ್ರ ಬರುವಂಥದ್ದು ಮೇಡಮ್, ಆಯ್ತಾ? ಸೊ ನೀವು ಹೇಳಿರೋ ನಂಬರ್ 8951720490 ಅಲ್ವಾ? ಸೊ ಇದು ಟೋಟಲ್ ಸಂಖ್ಯೆ 9 ಬರುತ್ತೆ, 45 ಕಾಂಪೌಂಡ್ ನಂಬರು. ಸೊ ವೃಷಭ ರಾಶಿಯವರಿಗೆ 9 ಆವರೇಜ್, ಒಳ್ಳೇದು ಕೊಡಲ್ಲ ಕೆಟ್ಟದ್ದು ಕೊಡಲ್ಲ. ಅವ್ರಿಗೆ ಶುಭವಾಗಿರೋ ಸಂಖ್ಯೆ ಬರಬೇಕು ಅಂದ್ರೆ 6 ಅಥವಾ 8 ಬರಬೇಕು ಟೋಟಲ್ ಮಾಡಿದಾಗ, ಅಥವಾ 5 ಬಂದ್ರೂ ಕೂಡ ಆಗುತ್ತೆ. ಟೋಟಲ್ ಮಾಡಿದಾಗ 5, 6 ಅಥವಾ 8 ಬಂದ್ರೆ ಒಳ್ಳೇದು. ಈಗಿರೋ ಸಂಖ್ಯೆನಲ್ಲಿ 9 ಬರೋದ್ರಿಂದ ಏನಾಗುತ್ತೆ ಅಂದ್ರೆ ಇವ್ರು ಸ್ವಲ್ಪ ಮೂಡಿನೆಸ್ ಜಾಸ್ತಿ, ಅಂದ್ರೆ ಯಾವ್ದೇ ಇದ್ರು ಮನ್ಸಿಗೆ ಬೇಗ ತಗೊಳ್ಳೋಂಥದ್ದು, ಬೇಗ ಮೂಡ್ ಪಿಕಪ್ ಆಗಲ್ಲ, ಸೆನ್ಸಿಟಿವ್ನೆಸ್ ಇರುತ್ತೆ. ಏನಾದ್ರೂ ಕೂಡ ಬೇಗ ಒಂದು ಮೂಡ್ ಪಿಕಪ್ ಆಗೋದಿಲ್ಲ ಆ ತರ. ಆಮೇಲೆ ಈ ಟೋಟಲ್ ಮಾಡಿರೋ ನಂಬರ್ 9 ಬರೋದ್ರಿಂದ ಇವ್ರ ಜಾತಕದಲ್ಲಿ ಕುಜ ಅಷ್ಟೊಂದು ಬಲವಾಗಿಲ್ಲ. 9 ಒಂದು ಕುಜನ್ ಸಂಖ್ಯೆ ಆಗಿರುವಂತದ್ದು. ಕುಜ ಜಾತಕದಲ್ಲಿ ನೀಚ ಒಂದು ಪೊಸಿಷನ್ ಅಲ್ಲಿ ಇದ್ದಾರೆ, ಅಂದ್ರೆ ಕರ್ಕಾಟಕ ರಾಶಿಯಲ್ಲಿದ್ದಾರೆ. ಆದ್ರೆ ಅಧಿಪತಿ ಚಂದ್ರ ಉಚ್ಚನಾಗಿದ್ದಾರೆ, ಆದ್ರೂ ಕೂಡ ಕುಜನ ಸಂಖ್ಯೆ ಇವ್ರ ರಾಶಿಗೆ ಅಷ್ಟೊಂದು ಬಲ ಇಲ್ಲ. ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಟೋಟಲ್ 6, 5, 6, 8 ಬರೋ ತರ. ಮತ್ತೆ ಸ್ಟಾರ್ಟಿಂಗ್ ನಂಬರ್ ಅಲ್ಲಿ ಇವರು ಈಗ ಕೊಟ್ಟಿರುವಂತ ಸಂಖ್ಯೆಯಲ್ಲಿ 2 ಸತಿ 0 ಬಂದಿದೆ. 0 ಬಂದಾಗ ಅಷ್ಟೊಂದು ಶುಭ ಫಲ ಸಿಗೋದಿಲ್ಲ ಮೇಡಮ್. 0ನ ಅವಾಯ್ಡ್ ಮಾಡ್ಕೊಳಕ್ ಹೇಳಿ. ಮತ್ತೆ ಸ್ಟಾರ್ಟಿಂಗ್ ಸೀರೀಸ್ 9 ಇರಲಿ, ಟೋಟಲ್ ಕೌಂಟ್ ಅಷ್ಟು ಬಂತು ಅಂದ್ರೆ ಇವರಿಗೆ ಒಳ್ಳೇದಾಗುತ್ತೆ. ಎಲ್ಲಾ ಕೆಲಸಗಳು ಸ್ವಲ್ಪ ಅನುಕೂಲಕರ ರೀತಿಯಲ್ಲಿ ಆಗುತ್ತೆ. ಫ್ಯೂಚರ್ ಎಲ್ಲ ಹೇಗಿದೆ ಗುರುಜಿ ಇವ್ರದ್ದು? ಫ್ಯೂಚರ್ ನೋಡಿ, ಸಂಖ್ಯಾಶಾಸ್ತ್ರದ ಪ್ರಕಾರದಲ್ಲಿ ಅವರಿಗೆ ವೃಷಭ ರಾಶಿಗೆ ಒಳ್ಳೆ ಇದು ಇದೆ, ಅನುಕೂಲತೆಗಳಿದೆ. ದಶಾಭುಕ್ತಿ ಅನುಸಾರವಾಗಿ ಅವ್ರಿಗೆ ನಡೀತಾ ಇರೋದು ರಾಹು ದಶೆ, ಸೂರ್ಯ ಭುಕ್ತಿ ನಡೀತಾ ಇದೆ. ಬರುವಂತ ಸಮಯದಲ್ಲಿ ಜನವರಿ 2026ರಿಂದ ಚಂದ್ರ ಭುಕ್ತಿ ಬರುತ್ತೆ. ಸೊ ಅವಾಗ ಚಂದ್ರ ಜಾತಕದಲ್ಲಿ ಉಚ್ಚ ಗ್ರಹವಾಗಿ ವೃಷಭ ರಾಶಿಯಲ್ಲಿರೋದ್ರಿಂದ ಜನವರಿ 2026ರಿಂದ ಇವರಿಗೆ ಸ್ವಲ್ಪ ಬದಲಾವಣೆ ಕಾಣುವಂಥದ್ದು, ಮತ್ತೆ ಏನಾದರೂ ಚೇಂಜಸ್ ಆಗಿರ್ಬೋದು ಕೆಲಸ ಅಥವಾ ಅವರು ಇದರ ವಿಚಾರದಲ್ಲಿ ಅನುಕೂಲತೆ ಆಗುತ್ತೆ ಮೇಡಮ್. ಧನ್ಯವಾದ ಗುರುಜಿ. ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಉಷಾ. ವೀಕ್ಷಕರೇ, ನೀವು ಕೂಡ ಇದೇ ರೀತಿ ನೇರ ಪ್ರಸಾರದಲ್ಲಿ ಕಾಲ್ ಮಾಡಿ. ಹಾಗೆ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ 0816227004 ಅಥವಾ 5 ಅಥವಾ 6 ಕಾಲ್ ಮಾಡಿ. ಜೊತೆಗೆ ವಾಟ್ಸಪ್ನಲ್ಲಿ ನೀವು ಪ್ರಶ್ನೆಗಳನ್ನು ಕೂಡ ಕಳಿಸ್ಬೋದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಲಾಸ್ಟ್ ನಂಬರ್ 777. ಈ ನಂಬರ್ಗೆ ನೀವು ವಾಟ್ಸಪ್ನಲ್ಲಿ ಪ್ರಶ್ನೆಗಳನ್ನು ಕಳುಹಿಸಿ ಅಥವಾ ಕಾಲ್ ಮಾಡಿ ಗುರುಜಿಗಳ ಬಳಿ ಮಾತನಾಡಿ ಅಂತ ಹೇಳ್ತಾ, ಗುರುಜಿ ನಾವು ಶ್ರಾವಣ ಮಾಸದ ಹಬ್ಬಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲೂ ಕೂಡ ರಾಶಿ ಆಧಾರಿತವಾಗಿ ಜಲತತ್ವ ರಾಶಿಗಳಿಗೆ ಹೇಳ್ತಾ ಇದ್ರಿ ಗುರುಜಿ. ನೋಡಿ, ನಾವು ಹೇಳ್ದಂಗೆ ಜಲತತ್ವ ರಾಶಿಯವರಿಗೆ ಮಂಗಳ ಗೌರಿ ಇರುತ್ತೆ, ತುಂಬ ಒಳ್ಳೇದಂತ ಹೇಳ್ತಿದ್ದೀವಿ. ಮಂಗಳ ಗೌರಿ ವಿಚಾರದಲ್ಲಿ ಮಾಡುವಂಥದ್ದು ಸುಮಂಗಲಿಯರಿಗೆ ತುಂಬ ಒಳ್ಳೆಯದು. ದಾಂಪತ್ಯ ಸುಖ, ವಿಶೇಷವಾಗಿ ಕುಜದೋಷ ಇರೋರಿಗೆ ಮಂಗಳ ಗೌರಿ ವ್ರತ ಮಾಡೋದ್ರಿಂದ ಒಳ್ಳೆ ಫಲಗಳು ಸಿಗುತ್ತೆ. ಜೊತೆಗೆ ಮನೆಯಲ್ಲಿ ಸಿರಿ ಸಂಪತ್ತು ವೃದ್ಧಿ ಆಗುವಂಥದ್ದು, ಪತಿಯ ಆಯಸ್ಸು ಆರೋಗ್ಯ ವೃದ್ಧಿ ಆಗುವಂಥದ್ದು ತುಂಬ ಒಳ್ಳೆಯದಂತ ಹೇಳ್ತೀವಿ. ಮತ್ತು ಇನ್ನು ವಿಶೇಷವಾಗಿ ನೋಡೋದಾದ್ರೆ ನಮ್ಮ ಆರಾಧ್ಯ ದೇವವಾದ ಮಹಾವಿಷ್ಣುವಿನ ಇನ್ನೊಂದು ಅವತಾರನೇ ಶ್ರೀಕೃಷ್ಣ ಪರಮಾತ್ಮರು ಅಂತ ಹೇಳ್ತೀವಿ. ಸೊ ಶ್ರಾವಣ ಮಾಸದ ಒಂದು ಕೃಷ್ಣ ಪಕ್ಷದ ಅಷ್ಟಮಿ ದಿನ ರೋಹಿಣಿ ನಕ್ಷತ್ರದಲ್ಲಿ ಬರುವ ಪುಣ್ಯ ಕಾಲದಲ್ಲಿ ಮಹಾವಿಷ್ಣುವಿನ 8ನೇ ಅವತಾರವಾದ ಪ್ರಭು ಶ್ರೀರಾಮನ ಒಂದು ಅವತಾರ ಶ್ರೀಕೃಷ್ಣ ಅಂತ ಹೇಳ್ತೀವಿ. ಅವತ್ತು ನಾವು ಗೋಕುಲ ಅಷ್ಟಮಿಯನ್ನು ಆಚರಿಸ್ತೀವಿ. ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿಯನ್ನು ಆಚರಿಸುವಂಥದ್ದು. ಶ್ರೀಕೃಷ್ಣ ಜನ್ಮವಾದ ಪುಣ್ಯ ಸಮಯವೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಿರುವಂಥದ್ದು. ಭಗವಾನ್ ಒಂದು ವಿಷ್ಣುವಿನ ಒಂದು ಜನನವಾಗಿರುವಂಥದ್ದು ಮಧ್ಯರಾತ್ರಿಯಲ್ಲಿ. ಶ್ರೀಕೃಷ್ಣನ ಒಂದು ಜನ್ಮ ಮಧ್ಯರಾತ್ರಿ ಆಗಿರೋದ್ರಿಂದ ರಾತ್ರಿಯೇ ವಿಶೇಷವಾದ ಒಂದು ಪೂಜಾ ಕೈಂಕರ್ಯಗಳನ್ನು ಗೋಕುಲಾಷ್ಟಮಿ ಎಂದು ಮಾಡುವಂಥದ್ದು. ಅಂದ್ರೆ ಶ್ರೀಕೃಷ್ಣ ಹುಟ್ಟಿರುವಂಥದ್ದು ಮಧ್ಯರಾತ್ರಿಯಲ್ಲಿ. ಇನ್ನೊಂದು ನಮ್ಮ ವೇದಶಾಸ್ತ್ರದಲ್ಲಿ ಹೇಳೋ ಹಾಗೆ ನಮ್ಮ ಪಂಚಾಂಗದಲ್ಲಿ ಹೇಳ್ತೀವಲ್ವಾ ನಾವು, ಶುಕ್ಲ ಪಕ್ಷ ಅಂತ ಹೇಳ್ತೀವಿ, ಕೃಷ್ಣ ಪಕ್ಷ ಅಂತ ಹೇಳ್ತೀವಿ. ಕೃಷ್ಣ ಹುಟ್ಟಿರುವಂಥದ್ದೇ ಪಕ್ಷದಲ್ಲಿ ಕೃಷ್ಣ ಪಕ್ಷ ಅಂತ ಹೆಸರು ಬಂದಿರುವಂಥದ್ದು. ಅಂದ್ರೆ ಆ ಪಕ್ಷಕ್ಕೆ ಹೆಸರು ಬಂದಿರೋದೇ ಶ್ರೀಕೃಷ್ಣ ಪರಮಾತ್ಮದಿಂದ. ಸೊ ಇಲ್ಲಿ ವಿಶೇಷವಾಗಿ ಶ್ರೀಕೃಷ್ಣ ಅಥವಾ ಜನ್ಮಾಷ್ಟಮಿ, ಗೋಕುಲಾಷ್ಟಮಿ ಎಂದು ಶ್ರೀಕೃಷ್ಣನಿಗೆ ಪ್ರಿಯವಾಗಿರುವಂಥ ಉಂಡೆ ಆಗಿರ್ಬೋದು, ಚಕ್ಲಿ, ಮತ್ತೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಅವಲಕ್ಕಿ. ಸೊ ಅವಲಕ್ಕಿ ನೈವೇದ್ಯ ಮಾಡುವಂಥದ್ದು ಈ ದಿನದ ತುಂಬ ವಿಶೇಷತೆ ಆಗಿರುವಂಥದ್ದು. ಅದರಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಚರಿಸುವುದರಿಂದ ವೀಕ್ಷಕರು ಯಾರು ನೋಡ್ತಾ ಇದ್ದಾರೆ ಅವರಿಗೆ ಒಂದು ಒಳ್ಳೆಯ ಒಂದು ಸೌಭಾಗ್ಯ, ಒಂದು ಪಾಪ ನಾಶ ಆಗುವಂಥದ್ದು, ಸೌಭಾಗ್ಯ ವೃದ್ಧಿ ಆಗುವಂಥದ್ದು.
ಅದರಲ್ಲಿ ನೋಡಿ ಕೆಲವೊಂದು ಸುಮಾರು ನಮ್ಮ ಒಂದು ಸಂಚಿಕೆಯಲ್ಲಿ ಕೆಲವೊಬ್ರು ಕರೆ ಮಾಡಿ ಸಂತಾನದ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರು. ಅದರಲ್ಲೂ ಶ್ರೀಕೃಷ್ಣನ ಬಾಲ ಸ್ವರೂಪವಾದ ಸಂತಾನ ಗೋಪಾಲ ಸ್ವಾಮಿ ಆರಾಧನೆಯಿಂದ ಸಂತಾನಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ದೂರವಾಗಿ ಉತ್ತಮ ಗಂಡು ಸಂತಾನ ಪಡೆಯಲು, ಅದರಲ್ಲೂ ತುಂಬಾ ಜನಕ್ಕೆ ಆಸಕ್ತಿ ಇರುತ್ತಲ್ವಾ, ನಮಗೆ ಗಂಡು ಮಕ್ಕಳೇ ಹುಟ್ಟಬೇಕು ಅಂತ. ಸೊ ಅಂಥವರು ಈ ಒಂದು ಸಂತಾನ ಗೋಪಾಲ ಸ್ವಾಮಿ ಒಂದು ಉತ್ತಮ ಪೂಜೆಯಿಂದ ಒಳ್ಳೆ ಸಂತಾನ ಪಡೆಯುವಂಥದ್ದು. ಮತ್ತೆ ತುಂಬಾ ಜನಕ್ಕೆ ಏನು ಆಸೆ ಇರುತ್ತೇಳಿ, ಅವರ ಜೀವಿತಾವಧಿ ನಂತರ ಅವರು ಒಂದು ಸ್ವರ್ಗಕ್ಕೆ ಸೇರಬೇಕು ಅಂತ. ಈ ಒಂದು ಶ್ರೀಕೃಷ್ಣನ ಒಂದು ಆರಾಧನೆ ಮಾಡುವಂಥದ್ದು, ಪೂಜೆ ಮಾಡೋದ್ರಿಂದ ಮರಣದ ನಂತರ ಕೂಡ ವೈಕುಂಠ ಪ್ರಾಪ್ತಿ ಆಗುತ್ತೆ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ. ಈ ವರ್ಷ ವಿಶೇಷವಾಗಿ ಗೋಕುಲಾಷ್ಟಮಿ ಅಥವಾ ಕೃಷ್ಣ ಜನ್ಮಾಷ್ಟಮಿ ಆಗಸ್ಟ್ 16ನೇ ತಾರೀಕು ಶನಿವಾರ ಬಂದಿರುವಂಥದ್ದು. ಈ ರೀತಿ ಮತ್ತು ಇನ್ನೂ ವಿಶೇಷವಾಗಿ ಎಲ್ಲರನ್ನೂ ಕಾಯುವಂಥ ಒಂದು ನಮ್ಮ ಮಹಾಗುರುಗಳು ರಾಘವೇಂದ್ರ ಸ್ವಾಮಿಗಳು, ಆಯ್ತಾ. ನಮ್ಮ ನಾಡಿನ ಒಂದು ನಾಡ್ನುಡಿ ಹೇಳದಂತೆ ತುಂಬಾ ಜನ ಹೇಳ್ತಾರೆ, ದೇವರಂದ್ರೇನೆ ತಿಮ್ಮಪ್ಪ, ಗುರುಗಳಂದ್ರೇನೆ ಮಂತ್ರಾಲಯದ ರಾಘಪ್ಪ ಅಂತ ಒಂದು ನಾಡ್ನುಡಿ ಇದೆ. ಇದರ ವಿಚಾರದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯ ಆರಾಧನೆ ಮಹೋತ್ಸವವನ್ನು ಆಚರಿಸುವಂಥದ್ದು ಶ್ರಾವಣ ಮಾಸದ ಒಂದು ವಿಶೇಷವಾದ ಹಬ್ಬ ಅಂತಾನೆ ನೋಡ್ತೀವಿ. ಶ್ರಾವಣ ಮಾಸ ಕೃಷ್ಣ ಪಕ್ಷದ ಬಹುಳ ತದಿಗೆಯಂದು ಗುರು ಸಾರ್ವಭೌಮರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ನಡೆಯುತ್ತೆ. ಸೊ ಇದರಲ್ಲಿ ವಿಶೇಷವಾಗಿ ರಾಯರು ಬೃಂದಾವನ ಸೇರಿದ ಒಂದು ದಿನವನ್ನು ಮಧ್ಯ ಆರಾಧನೆ ಅಂತ ಕರಿತೀವಿ. ಇದರ ಜೊತೆಯಲ್ಲಿ 2025ರಲ್ಲಿ ಈ ಒಂದು ಗುರುರಾಯರ ಆರಾಧನೆ ಆಗಸ್ಟ್ 10ನೇ ತಾರೀಕಂದು ಪ್ರಾರಂಭವಾಗುವಂಥದ್ದು. ಆಗಸ್ಟ್ 12ನೇ ತಾರೀಕು ಅದು ಮುಕ್ತಾಯವಾಗುತ್ತೆ. ಮತ್ತು ತುಂಬಾ ವಿಶೇಷವಾಗಿ ಸಹೋದರ ಮತ್ತು ಸಹೋದರಿಯರ ಸಂಬಂಧದ ಒಂದು ನಡುವಿನ ಬಾಂಧವ್ಯ ವೃದ್ಧಿಸುವಂತ ಹಬ್ಬನೇ ರಕ್ಷಾಬಂಧನ ಹಬ್ಬ ಅಂತ ಹೇಳ್ತೀವಿ. ಈ ಶ್ರಾವಣ ಮಾಸದ ಪೌರ್ಣಿಮೆಯಂದು ರಕ್ಷಾಬಂಧನ ಹಬ್ಬವನ್ನು ಆಚರಣೆ ಮಾಡುವಂಥದ್ದು. ಈ ದಿನ ಸಹೋದರಿಯರು ಸಹೋದರನ ಒಂದು ಉತ್ತಮ ಆಯುಷ್ಯ, ಆರೋಗ್ಯ, ಅಂದರೆ ಎಲ್ಲ ಒಂದು ತಂಗಿ ಅಥವಾ ಅಕ್ಕಗೆ ಅವ್ರ ತಮ್ಮ ಅಥವಾ ಅವ್ರ ಅಣ್ಣ ಅವರ ಒಂದು ರಕ್ಷೆ ಆಗಿರಲಿ ಅಂತ ಒಂದು ರಾಖಿಯನ್ನು ಕಟ್ಟುವಂಥ ಸಂಪ್ರದಾಯ ಮೊದಲಿನಿಂದನೂ ನಮ್ಮ ನಡ್ಕೊಂಡು ಬಂದಿರುವಂಥದ್ದು. ಈ ವರ್ಷದಲ್ಲಿ ವಿಶೇಷವಾಗಿ 2025 ಆಗಸ್ಟ್ 9ನೇ ತಾರೀಕು ಈ ಪವಿತ್ರವಾದ ರಕ್ಷಾಬಂಧನ ಹಬ್ಬ ಕೂಡ ಜರುಗುವಂಥದ್ದು. ಗುರೂಜಿ, ಈ ಹಬ್ಬಗಳು ಯಾವ್ದಾವ್ದು ಅಂತ ಹೇಳಿ ಕೂಡ ಹೇಳ್ತಾ ಇದ್ದೀರಾ, ಜೊತೆಗೆ ಅದರ ಆಚರಣೆಯ ಫಲಗಳು ಓವರ್ ಆಲ್ ನೋಡೋದಾದ್ರೆ ಈ ಎಲ್ಲಾ ಹಬ್ಬಗಳ ಆಚರಣೆಯ ಫಲಗಳು ಯಾವ ರೀತಿಯಾಗಿರುತ್ತೆ ಅಂತ ನೋಡಿ. ಹಬ್ಬದ ಆಚರಣೆ ಫಲ ಅಂದ್ರೆ ನನಗೆ ಒಂದು ನಮ್ಮ ವೀಕ್ಷಕರಲ್ಲಿ ತಿಳಿಸ್ಕೊಡ್ಬೇಕು ಅಂತಂದ್ರೆ, ಈ ಇವತ್ತಿನ ವಿಚಾರನೆ ತಗೊಳ್ಳಿ. ಇವತ್ತು ಶ್ರಾವಣ ಶನಿವಾರ ಇರುವಂಥದ್ದು. ನೋಡಿ, ಶ್ರಾವಣ ಮಾಸದಲ್ಲಿ ಈ ಸೋಮವಾರಗಳಂತೆ ಶನಿವಾರಗಳು ಕೂಡ ಬಹಳ ಮುಖ್ಯವಾಗಿರುತ್ತೆ. ಈ ಶ್ರಾವಣ ಮಾಸದಲ್ಲಿ ಬರುವಂತ ಶನಿವಾರಗಳನ್ನ ನಮ್ಮ ಶಾಸ್ತ್ರದಲ್ಲಿ ವಿಶೇಷವಾದ ಒಂದು ಸಂಪತ್ತು ಶನಿವಾರ ಅಂತ ಕರೆದಿದೆ. ಯಾಕೆ ಅಂತಂದ್ರೆ, ಶ್ರಾವಣ ಮಾಸದಂದು ಹೇಗೆ ಶಿವದೇವರನ್ನ ಪೂಜಿಸಿ ನಂತರ ಶನೇಶ್ವರರನ್ನ ಸಹ ಪೂಜೆ ಮಾಡಬೇಕು, ಇದರಿಂದ ಏನು ಸಿಗುತ್ತೆ, ಸಂಪತ್ತು ಶನಿವಾರ ಯಾಕೆ ಕರೆದಿದ್ದಾರೆ ಅಂದ್ರೆ, ವಿಶೇಷವಾಗಿ ಅದರಲ್ಲೂ ಈ ಯಾರು ಸಾತಿ ಪ್ರಭಾವದಿಂದ ಸ್ವಲ್ಪ ನರಳುತ್ತಾ ಇದ್ದಾರೆ, ಅಂದ್ರೆ ತೊಂದರೆ ಅನುಭವಿಸ್ತಾ ಇದ್ದಾರೆ, ಅಥವಾ ಅವರಿಗೆ ಸ್ವಲ್ಪ ಭಯ ಅಲ್ವಾ ಸಾತಿ ಅಂದ್ರೆ. ಸೊ ಆ ವಿಚಾರವಾಗಿ ನೋಡೋದಾದ್ರೆ, ಈ ಕುಂಭ, ಮೀನ, ಮೇಷರಾಶಿಯವರಿಗೆ ಸಾತ್ ನಡೀತಾ ಇರುವಂಥದ್ದು. ಕುಂಭರಾಶಿಯವರಿಗೆ ಇನ್ನೇನು ಬಿಟ್ಟೋಗಿದೆ, ಮೀನರಾಶಿಯವರಿಗೆ ಮಧ್ಯಭಾಗದಲ್ಲಿದೆ ಮತ್ತು ಮೇಷರಾಶಿಯವರಿಗೆ ಪ್ರಾರಂಭ ಹಂತದಲ್ಲಿದೆ. ಸೊ ಈ ಮೂರು ಒಂದು ರಾಶಿಯ ಅನುಸಾರವಾಗಿ ಉತ್ತಮ ಫಲ ಈ ಒಂದು ಸಂಪತ್ತು ಶನಿವಾರ ಅಥವಾ ಶ್ರಾವಣ ಶನಿವಾರದಂದು ಪೂಜೆಯಿಂದ ಸಿಗುವಂಥದ್ದು. ಇನ್ನು ಉಳಿದಂತೆ ಎಲ್ಲ ರಾಶಿಗಳಿಗೂ ಕೂಡ ಶ್ರಾವಣ ಶನಿವಾರ ಶನೇಶ್ವರನನ್ನು ನೆನೆಯುವಂಥದ್ದು, ದೇವಸ್ಥಾನಕ್ಕೆ ಹೋಗುವಂಥದ್ದು, ದಾನ ಧರ್ಮ ಮತ್ತು ಪುಣ್ಯದ ಒಂದು ಆಚರಣೆ ಅಂತ ಹೇಳ್ತೀವಿ. ಅಂದರೆ ಅವರ ಕೈಲಾದಷ್ಟು ಸಹಾಯ ಮಾಡುವಂಥದ್ದು ತುಂಬ ಒಳ್ಳೆಯದಾಗಿರುತ್ತೆ. ನಾವು ಆವಾಗಲೇ ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಚಾರವಾಗಿ ಹೇಳಿದ್ವಿ. ಮಹಾವಿಷ್ಣುವಿನ ಒಂದು ಅವತಾರ ಶ್ರೀಕೃಷ್ಣ ಅಂತ ನಾವು ತಗೊಂಡ್ರೆ ಮಹಾವಿಷ್ಣುವನ್ನ ಬಿಡೋಕ್ಕಾಗುತ್ತಾ? ಸೊ ಮಹಾವಿಷ್ಣುವಿನ ಆಚರಣೆ, ಮಹಾವಿಷ್ಣುವಿನ ಇನ್ನೊಂದು ಸ್ವರೂಪನೇ ಶ್ರೀ ವೆಂಕಟೇಶ್ವರ ಸ್ವಾಮಿ. ಸೊ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪೂಜೆ ಕೂಡ ಶ್ರಾವಣ ಶನಿವಾರದಂದು ಪ್ರತಿ ವಿಶೇಷ ಶನಿವಾರ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ನಡೆಯುತ್ತೆ. ಮತ್ತು ಯಾವುದೇ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕೂಡ ಶ್ರಾವಣ ಮಾಸದ ಒಂದು ಶನಿವಾರದ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರುತ್ತೆ. ಓಕೆ ಗುರುಜಿ, ಇನ್ನು ನೀವು ತಿಳಿಸಿರೋ ಪ್ರಕಾರ ವಾರಾಧಾರಿತವಾಗಿ ಶ್ರಾವಣ ಮಾಸದಲ್ಲಿ ಏನೇನು ವಿಶೇಷತೆಗಳಿದೆ, ಅದರ ಆಚರಣೆಯ ಫಲಗಳನ್ನು ಕೂಡ ತಿಳಿಸ್ಕೊಟ್ರಿ. ಹಾಗೆ ಮುಂದುವರೆದು ನೋಡೋದಾದ್ರೆ, ಈ ಒಂದು ಶ್ರಾವಣ ಮಾಸ ಅನ್ನೋದೇನಿದೆ ಬಹುಮುಖ್ಯವಾಗಿ
ಯಾವ ರಾಶಿಗೆ ಒಳ್ಳೆಯ ಫಲವನ್ನ ನೀಡುತ್ತೆ, ಹಾಗೆ ಯಾವ ರಾಶಿಗೆ ಇದು ಮಧ್ಯಮ ಫಲಗಳನ್ನ ನೀಡುವಂಥದ್ದು? ನೋಡಿ, ಪ್ರತಿಯೊಂದು ರಾಶಿ ಆಧಾರಿತವಾಗಿ ನೋಡಿದಾಗ ವಿಶೇಷ ಆಚರಣೆಗಳನ್ನ ನಾವು ತಗೊಂತೀವಿ. ಸೊ ಅದರಲ್ಲಿ ಒಳ್ಳೆಯ ಫಲಗಳು ಅಂತಂದ್ರೆ ಅಗ್ನಿತತ್ವ ರಾಶಿಗಳಿಗೆ ಬಹುಮುಖ್ಯವಾದ ಒಳ್ಳೆ ಫಲಗಳು. ಅಗ್ನಿತತ್ವ ರಾಶಿಗಳು ಯಾವುದು? ಮೇಷ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಧನುಸು ರಾಶಿಯವರಿಗೆ ತುಂಬ ಒಳ್ಳೆಯ ಫಲಗಳು. ಯಾಕಂದರೆ ಅಗ್ನಿತತ್ವದವ್ರು ಅಂದರೆ ಸಾಮಾನ್ಯವಾಗಿ ಮೇಷ, ಸಿಂಹ ಮತ್ತು ಧನುಸು ರಾಶಿಯವರು ಈ ಪೂಜಾ ಕೈಂಕರ್ಯಗಳಲ್ಲಿ ಯಾವತ್ತೂ ಹಿಂದೆ ಬಿಡಲ್ಲ. ಅವರು ಮುನ್ನುಗ್ಗಿ ದೇವಸ್ಥಾನಕ್ಕೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋರಾಡಿ ಬಡ್ದಾಡಿ ಆ ಒಂದು ದರ್ಶನ ಮುಗಿಸ್ಕೊಂಡು ಬರ್ತಾರೆ. ಆದರೆ ಸ್ವಲ್ಪ ಜಲತತ್ವ ರಾಶಿದವರು ಅಂದರೆ ಕರ್ಕಾಟಕ ರಾಶಿ ಆಗಿರ್ಬೋದು, ವೃಶ್ಚಿಕ ರಾಶಿ ಆಗಿರ್ಬೋದು, ಅಥವಾ ಮೀನ ರಾಶಿಯವರು ಇವರು ಸ್ವಲ್ಪ ನಿಧಾನ ಅಂತ ಹೇಳ್ಬೋದು, ಅಥವಾ ದರ್ಶನಕ್ಕೆ ಸ್ವಲ್ಪ ಪ್ರೇರಣೆನೇ ಕಮ್ಮಿ ಅಂತ ಹೇಳ್ಬೋದು, ಸ್ವಲ್ಪ ಮಧ್ಯಮ ಫಲ ಅಂತ ಹೇಳ್ತೀವಿ. ಮುಂದುವರೆದ ಭಾಗದಲ್ಲಿ ಮಿಥುನ ರಾಶಿಯವರು ಮತ್ತು ತುಲಾ ರಾಶಿಯವರಾಗಿರ್ಬೋದು, ಕುಂಭ ರಾಶಿಯವರಾಗಿರ್ಬೋದು ಶ್ರಾವಣ ಮಾಸದ ಪೂರ್ಣ ಫಲ ಸಿಗುತ್ತೆ. ಯಾಕಂದರೆ ಶ್ರಾವಣ ಮಾಸದಲ್ಲಿ ಉಚ್ಚಾರಣೆ ಮತ್ತು ಜಪ ತಪ ಧ್ಯಾನಗಳಿಗೆ ತುಂಬ ಮಹತ್ವ ನೀಡಲಾಗಿದೆ. ಈ ಮೂರು ವಾಯುತತ್ವ ರಾಶಿಗಳು ಮಿಥುನ, ಕುಂಭ ಮತ್ತು ತುಲಾ ರಾಶಿಗೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಮುಂದುವರೆದ ಭಾಗವಾಗಿ ನಾವು ಪೃಥ್ವಿ ತತ್ವ ರಾಶಿಗಳಾದ ವೃಷಭ ಆಗಿರ್ಬೋದು, ಕನ್ಯಾ ರಾಶಿ ಆಗಿರ್ಬೋದು, ಅದೇ ರೀತಿ ಮೀನರಾಶಿ, ಈ ರಾಶಿಗಳಿಗೆ ತುಂಬ ಅತ್ಯದ್ಭುತವಾದ ಫಲ. ಈ ಒಂದು ವಾಯುತತ್ವ ಮತ್ತು ಪೃಥ್ವಿ ತತ್ವದವರಿಗೆ ಒಳ್ಳೆ ಫಲ, ಜಲತತ್ವದವರಿಗೆ ಮಧ್ಯಮ ಫಲ, ಅಗ್ನಿ ತತ್ವದವರಿಗೆ ಇನ್ನೂ ಹೇಳಂಗಿಲ್ಲ, ತುಂಬ ಒಳ್ಳೆಯದು. ಇದರ ಆಚರಣೆಯ ಒಂದು ಕೊನೆಯ ಭಾಗದಲ್ಲಿ ನಾವು ನೋಡ್ತೀವಿ. ಶ್ರಾವಣ ಮಾಸದಲ್ಲಿ ನಾವು ಮೊದಲೇ ಹೇಳ್ದಂಗೆ ಶ್ರವಣ ನಕ್ಷತ್ರದಲ್ಲಿ ಬರುವಂಥ ಹುಣ್ಣಿಮೆ ಎಂದು ಶ್ರಾವಣ ಮಾಸ ಕರಿತೇವೆ. ಈ ಶ್ರಾವಣ ಮಾಸದ ಕೊನೆ ಆಚರಣೆ ಅಂತಂದ್ರೆ ಉಪಕರ್ಮ ಅಂತ ಒಂದು ವಿಧಿ ಬರುತ್ತೆ. ಇದು ಯಾವ ತರ ಇರುತ್ತೆ ಗುರುಜಿ? ಇದನ್ನ ಹೇಗೆ ಮಾಡೋದು? ಇದರ ಒಂದು ವಿಶೇಷತೆ ಏನು ಅಂತ ನೋಡಿ. ಶ್ರಾವಣ ಮಾಸದ ಉಪಕರ್ಮ ಅಂದ್ರೆ ಏನಂದ್ರೆ, ನಮ್ಮ ಒಂದು ಬ್ರಾಹ್ಮಣರಲ್ಲಿ ಇದರ ಒಂದು ಸಂಪ್ರದಾಯ ಜಾಸ್ತಿ ಇರುವಂತದ್ದು. ಅದರಲ್ಲಿ ವಿಶೇಷವಾಗಿ ಬ್ರಾಹ್ಮಣರಲ್ಲಿ ಅಂದ್ರೆ ಬ್ರಾಹ್ಮಣರ ಸೂಚಕ ಬ್ರಾಹ್ಮಣ ಅಂತ ಹೇಗೆ ಗೊತ್ತಾಗುತ್ತೆ? ಅವರು ಒಂದು ಜನಿವಾರದಿಂದ ಗೊತ್ತಾಗುತ್ತಲ್ವಾ? ಸೊ ಆ ಜನಿವಾರ ಬದಲಿಸುವ ದಿನವೇ ಈ ಉಪಕರ್ಮವಾಗಿರುವಂಥದ್ದು. ಏನು ಬದಲಾವಣೆ ಮಾಡೋದಂತಂದ್ರೆ, ಆದಷ್ಟು ಈಗ ಪ್ರತಿ ವರ್ಷದಲ್ಲಿ ಒಂದು ಜನಿವಾರ, ಒಂದೇ ಜನಿವಾರ ಬಳಸೋದಲ್ದಿರ ಒಂದು ಜನಿವಾರ ಬದಲಾವಣೆ ಮಾಡುವಂಥದ್ದು ಈ ಒಂದು ಉಪಕರ್ಮ ದಿನವಾಗಿರುವಂಥದ್ದು. ಅವತ್ತು ತುಂಬ ವಿಶೇಷವಾದ ಲೋಕಮಾತೆಯಾದ ಗಾಯತ್ರಿ ದೇವಿಯ ಒಂದು ಜ್ಞಾನಾರ್ಜನೆಗೆ ಈ ಒಂದು ವಿಧಿಯನ್ನು ಈ ಒಂದು ಬಳಸ್ಕೊಳ್ಳಲಾಗಿರುವಂಥದ್ದು. ಆ ಗಾಯತ್ರಿ ದೇವಿಗೆ ಹೇಳ್ತೀವಲ್ಲ, ಒಂದು ಗಾಯತ್ರಿ ಮಂತ್ರ ಆಗಿರ್ಬೋದು. ಗಾಯತ್ರಿ ದೇವಿ ಅಂತಂದ್ರೆ ಜ್ಞಾನದ ದೇವತೆ ಅಂತ ಹೇಳ್ತೀವಿ. ಸೊ ವಿಶೇಷವಾಗಿ ಜ್ಞಾನಾರ್ಜನೆಗೆ ಉಪಕರ್ಮವನ್ನು ಬಳಸುವಂಥದ್ದು. ಅದರ ಜೊತೆಯಲ್ಲಿ ಅವರ ಒಂದು ಜನಿವಾರವನ್ನು ಬದಲಾವಣೆ ಮಾಡುವಂಥ ದಿನ. ಮತ್ತು ಇಷ್ಟೆಲ್ಲ ಹಬ್ಬಗಳು ಈ ಒಂದು ಶುಭ ಶ್ರಾವಣ ಮಾಸದಲ್ಲೇ ಬರೋದರಿಂದ ಎಲ್ಲರ ಮನೆಯಲ್ಲೂ ಸಡಗರ, ಸಂಭ್ರಮ ಮತ್ತು ವಿಶೇಷವಾದ ಆಚರಣೆಗಳು. ಮುಹೂರ್ತ ಭಾಗದಲ್ಲೂ ಕೂಡ ನೋಡಿ, ಶ್ರಾವಣ ಇದೆ ಮಾಡಿ, ಇನ್ನೇನೋ ಒಂದು ವೆಹಿಕಲ್ ತಗೊಳ್ಳಿ, ಒಂದು ಶುಭ ಕಾರ್ಯ ಮಾಡಲಿ, ಅಥವಾ ಯಾವುದೋ ಒಂದು ಪ್ಲಾಟ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಆ ಒಂದು ವಿಚಾರದಲ್ಲಿ ಶ್ರಾವಣದ ಎಲ್ಲಾ ಮುಹೂರ್ತಗಳು ತುಂಬಾ ಒಳ್ಳೆ ರೀತಿಯಲ್ಲೇ ಬರುತ್ತೆ. ಯಾಕಂದ್ರೆ ನಮ್ಮಲ್ಲಿ ಕೆಲವೊಂದು ಮುಹೂರ್ತ ಭಾಗದಲ್ಲಿ ಕೆಲವೊಬ್ರು ಕ್ಲೈಂಟ್ಸು ಲೈವ್ ಅಲ್ಲಿ ಕರೆ ಇವತ್ತು ಮಾಡಿದವರಾಗಿರ್ಬೋದು, ಅಥವಾ ನಮ್ಮ ಕಚೇರಿಗೆ ಭೇಟಿ ನೀಡಿ ಪಡ್ಕೊಳ್ಳೋರಾಗಿರ್ಬೋದು. ಸೊ ಶ್ರಾವಣ ಮಾಸದಲ್ಲಿ ಒಂದ್ ಸ್ವಲ್ಪ ಯಾವುದೇ ರೀತಿ ಯಾವ ವಾರಗಳಲ್ಲೂ ಕೂಡ ಅಷ್ಟೊಂದು ಅಶುಭ ಅಲ್ಲ. ಎಲ್ಲಾ ವಾರಗಳಲ್ಲೂ ಈ ಉದಾಹರಣೆಗೆ ಒಂದು ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ಶ್ರಾವಣದ ಮಂಗಳವಾರಗಳಲ್ಲಿ ಮಾಡ್ಕೋಬಹುದು, ಮತ್ತೆ ಶ್ರಾವಣದ ಸೋಮವಾರಗಳಲ್ಲಿ ಮಾಡ್ಕೋಬಹುದು. ಮತ್ತೆ ಶ್ರಾವಣ ಮಾಸದಲ್ಲಿ ವೆಹಿಕಲ್, ಯಾವುದೇ ರೀತಿ ಒಂದು ವಾಹನ ಇತ್ಯಾದಿ ಖರೀದಿ ಮಾಡ್ಬೇಕಂದ್ರೆ ಶ್ರಾವಣ ಶುಕ್ರವಾರದಲ್ಲಿ ಅವರು ಖರೀದಿ ಮಾಡ್ಬೋದು. ಮತ್ತೆ ಯಾವುದೇ ರೀತಿ ಒಂದು ಕಟ್ಟಡ ನಿರ್ಮಾಣಕ್ಕೆ ಪ್ರಾರಂಭ ಮಾಡಬೇಕು, ಆ ಕಟ್ಟಡ ನಿರ್ಮಾಣ ಹಂತಕ್ಕೆ ಇದು ಮಾಡಬೇಕು, ಒಂದು ಪಾಯ ಪೂಜೆ ಮಾಡಬೇಕು, ಅವರು ಈ ಶ್ರಾವಣ ಮಾಸದಲ್ಲಿ ಯಥೇಚ್ಛವಾಗಿ ಮುನ್ನುಗ್ಗಬಹುದು. ಇಷ್ಟೇ ಶ್ರಾವಣ ಮಾಸದಲ್ಲಿ ಮುಹೂರ್ತ ಭಾಗದಲ್ಲಿ ಆ ವಾರಾದಿ ನಕ್ಷತ್ರಗಳನ್ನು ನೋಡಿಕೊಂಡು ನಿಮ್ಮ ನಕ್ಷತ್ರಕ್ಕೆ ತಾರಾಬಲದಲ್ಲಿ ಒಳ್ಳೆಯ ಫಲಗಳು ಬರಬೇಕು. ಅಂದರೆ ಜನ್ಮ, ಸಂಪತ್, ವಿಪತ್, ಕ್ಷೇಮ, ಸಾಧನ, ನೈದನ, ಮಿತ್ರ, ಅತಿಮಿತ್ರ ತಾರೆಗಳಂತ ಬರುತ್ತೆ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ. ಆ ತಾರಾಬಲದಲ್ಲಿ ನಿಮಗೆ ಸಾಧನೆ ತಾರೆ ಅಥವಾ ಮಿತ್ರ ತಾರೆ, ಅತಿಮಿತ್ರ ತಾರದಲ್ಲಿ ಪ್ರಾರಂಭ ಮಾಡಿದ್ರೆ ಎಕ್ಸಲೆಂಟ್. ಅದಕ್ಕೆ ಅಲ್ವಾ ನಮ್ಮ ಮುಹೂರ್ತ ಭಾಗದಲ್ಲಿ ಅದಕ್ಕೆ ಮಹತ್ವ ಕೊಟ್ಟಿರುವಂಥದ್ದು. ಆ ರೀತಿ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಗುರೂಜಿ, ಇಷ್ಟೊತ್ತು ಕೂಡ ಶ್ರಾವಣ ಮಾಸದ ವಿಶೇಷತೆ, ಅದರ ಆಚರಣೆ, ವಿಚಾರಗಳು, ಫಲಗಳು, ಇದೆಲ್ಲದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ನಮಗೆ ಒಂದು ಪ್ರಶ್ನೆ ಬಂದಿದೆ ವಾಟ್ಸಪ್ ನಲ್ಲಿ, ತಗೊಂಡ್ಬಿಡೋಣ ಗುರೂಜಿ. ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ, ನಳಿನ್ ಕುಮಾರ್ ಅಂತ ಹೇಳಿ. ಇವರ ಜನ್ಮ ದಿನಾಂಕ ಹೇಳ ಗುರುಜಿ? 7/8/2002. ಓಕೆ. ಜನ್ಮ ಸಮಯ ಬಂದು 3:06 AM ಗಳಲ್ಲಿ. ಜನ್ಮ ಸ್ಥಳ ಬಂದು ಮಂಡ್ಯ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಓಕೆ. ಇವ್ರು ಕೇಳ್ತಾ ಇದ್ದಾರೆ ತಮ್ಮ ಹೈಯರ್ ಎಜುಕೇಶನ್ ಮತ್ತೆ ಫಾರಿನ್ ಸ್ಟಡೀಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನೋಡಿ,
ಇವರ ವಿಚಾರದಲ್ಲಿ ಯಾರು ನಳಿನ್ ಕುಮಾರ್ ಕಳಿಸಿದರೆ ಮಂಗಳವಾರ ಹುಟ್ಟಿರುವಂಥದ್ದು, ಪುನರ್ವಸು ನಕ್ಷತ್ರ, ಮಿಥುನ ರಾಶಿ ಅಂತ ಬರುತ್ತೆ, ಮಿಥುನ ಲಗ್ನ ಕೂಡ ಆಗಿರುವಂಥದ್ದು. ಈ ವಿದ್ಯಾಭ್ಯಾಸಕ್ಕೆ ಇವರು ಪ್ರಶ್ನೆ ಕಳಿಸಿದರೆ ವಿದ್ಯಾಭ್ಯಾಸಕ್ಕೆ ಚತುರ್ಥ ಪಂಚಮ ಭಾಗ್ಯ ಸ್ಥಾನಗಳು ಬಹುಮುಖ್ಯವಾಗಿರುವಂಥದ್ದು. ಇವರ ಜಾತಕದಲ್ಲಿ ಚತುರ್ಥದಲ್ಲಿ ಶುಕ್ರರು, ಪಂಚಮ ಸ್ಥಾನದಲ್ಲಿ ಕೇತು ಮತ್ತು ಲಾಭ ಸ್ಥಾನದಲ್ಲಿ ರಾಹು ಗ್ರಹರು ಸ್ವಲ್ಪ ನಿಧಾನವಾದ ಫಲಗಳನ್ನು ನೀಡ್ತಾ ಇದ್ದಾರೆ. ಅದರಲ್ಲಿ ಬಹುಮುಖ್ಯವಾಗಿ ಯಾವ ವ್ಯಕ್ತಿಗೆ ಒಂದು ಫಲಗಳು ಬರಬೇಕು, ಒಂದು ಅವರ ಅಪೇಕ್ಷಿತ ಒಂದು ಫಲಗಳು ಸಿಗಬೇಕಂದ್ರೆ ದಶಾಭುಕ್ತಿಗಳು ಒಳ್ಳೇದಿರಬೇಕು. ಅದರಲ್ಲಿ ನಮ್ಮ ಒಂದು ಜ್ಯೋತಿಷ್ಶಾಸ್ತ್ರದಲ್ಲಿ ವಿಂಶೋತ್ತರಿ ಮಹಾದಶ ಅಂತ ಹೇಳ್ತೀವಿ. ಆ ದಶಾಭುಕ್ತಿಗಳಲ್ಲಿ ಇವರಿಗೆ ಶನಿ ಮಹಾದಶೆಯಲ್ಲಿ ಮಂಗಳ ಅಂತರ್ದಶೆ ನಡೀತಾ ಇದೆ. ಸ್ವಲ್ಪ ಈಗಿನ ಸಮಯದಲ್ಲಿ ನಿಧಾನವಿದೆ. ಆದರೆ ಬರುವಂಥ ಫೆಬ್ರವರಿ ನಂತರ, ಫೆಬ್ರವರಿ 2026 ನಂತರ ಶನಿ ಮಹಾದಶನಲ್ಲಿ ರಾಹು ಅಂತರ್ದಶೆ ನಡೆಯುತ್ತೆ. ರಾಹು ಬಂದು ಹೌಸ್ ಆಫ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಅಂತ ಹೇಳ್ತೀವಿ. ರಾಹು ಬಂದು ವಾಯುತತ್ವ ಗ್ರಹ ಅಂತ ಹೇಳ್ತೀವಿ. ಹೈಯರ್ ಎಜುಕೇಷನ್ಸ್ಗೂ ಒಳ್ಳೇದು ಮಾಡುತ್ತೆ. ಅದರ ಜೊತೆಯಲ್ಲಿ ಏನಾದರೂ ಬೇರೆ ದೇಶದಲ್ಲಿ ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಏನಾದರೂ ಟ್ರಾವೆಲ್ ಮಾಡಬೇಕು, ಅಲ್ಲಿ ಅಭ್ಯಾಸ ಮಾಡಬೇಕು ಅಂದರೆ ಇವರಿಗೆ ಬೇಗ ಅನುಕೂಲತೆಗಳು ನಿರ್ಮಾಣ ಆಗುತ್ತೆ. ಅದರ ಜೊತೆಯಲ್ಲಿ ಇವರಿಗೆ ತುಂಬ ಪ್ರಬಲವಾದ ವಿದ್ಯಾಕಾರಕ ಗ್ರಹ ಗುರು ಮತ್ತು ಬುಧ ಅಂತ ಹೇಳ್ತೀವಿ. ಆ ಗುರು ಬುಧ ಇವರಿಗೆ ತುಂಬ ಒಳ್ಳೆಯ ಪೊಸಿಷನಲ್ಲಿದ್ದಾರೆ. ಗುರು ಬಂದು ದ್ವಿತೀಯ ಸ್ಥಾನದಲ್ಲಿರುವಂಥದ್ದು, ಬುಧ ಬಂದು 3ನೇ ಮನೆಯಲ್ಲಿರುವಂಥದ್ದು. ಇವೆರಡೂ ಪ್ರಬಲವಾಗಿರೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಫೆಬ್ರವರಿವರೆಗೂ ವೇಟ್ ಮಾಡಿ. ಆ ಫೆಬ್ರವರಿವರೆಗೂ ಇನ್ನೂ ಚೆನ್ನಾಗಿ ಆಗಬೇಕು ಅಂದರೆ ಯಥೇಚ್ಛವಾಗಿ ಓಂ ಬುಧಾಯ ನಮಃ ಅಥವಾ ಓಂ ಬೃಹಸ್ಪತಿಯೇ ನಮಃ ಅಂತೇಳಿ ಪ್ರತಿನಿತ್ಯ ಬೆಳಗ್ಗೆ ಇವರು ಶಾಲೆನೋ ಕಾಲೇಜೇನೋ ಹೋಗ್ತಾ ಇದ್ದರೆ ಸಮಯ ಸಿಕ್ಕರೆ ಬೆಳಗ್ಗೆ ಹೇಳ್ಕೊಳ್ಳಿ, ಅಥವಾ ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ಅವ್ರ ದೇವರ ಮನೆಯಲ್ಲಿ ಅಥವಾ ಒಂದು ಪ್ರಶಸ್ತವಾದ ಜಾಗದಲ್ಲಿ ಉತ್ತರಾಭಿಮುಖ ಮಾಡಿ ಕೂತ್ಕೊಂಡು ಈ ಮಂತ್ರವನ್ನು ಹೇಳೋದ್ರಿಂದ ಇವರಿಗೆ ಒಳ್ಳೆಯ ಒಂದು ಈ ಒಂದು ಎಜುಕೇಷನ್ ಸೆಕ್ಟ್ರಲ್ಲಿ ಒಳ್ಳೆಯ ಒಂದು ಪ್ರಗತಿ ಸಿಗುವಂಥದ್ದು. ಅದರ ಜೊತೆಯಲ್ಲಿ ಒಳ್ಳೆಯ ಅನುಕೂಲತೆಗಳಾಗುವಂಥದ್ದು. ಅವರು ಇಷ್ಟಪಟ್ಟಂಥ ಸಂಸ್ಥೆಗಳಲ್ಲಿ ಇವರಿಗೆ ಅಧ್ಯಯನ ಮಾಡಲು ಒಂದು ಅವಕಾಶ ಸಿಗುವಂಥದ್ದು ನೋಡ್ತಾ ಬರ್ತೀವಿ. ಓಕೆ, ನಳಿನ್ ಕುಮಾರ್ ಅವರು ಕೂಡ ನಮಗೆ ಪ್ರಶ್ನೆಯನ್ನ ಕಳುಹಿಸಿ ನಿಮ್ಮ ವಿಚಾರದ ಬಗ್ಗೆ ಗುರೂಜಿಗಳ ಬಳಿ ಕೇಳಿ, ಪ್ರಶ್ನೆ ಕೇಳಿ ಅದಕ್ಕೆ ಅವ್ರು ಏನು ಉತ್ತರ ಕೊಡ್ತಾರೆ ಅಂತ ಹೇಳಿ ತಿಳ್ಕೊಬೇಕು ಅಂತ ಕೇಳಿದ್ರೆ, ಅದೇ ರೀತಿಯಾಗಿ ನಾವು ಕೂಡ ಲೈವ್ನಲ್ಲಿ ನಿಮ್ಮ ಒಂದು ಪ್ರಶ್ನೆಯನ್ನು ತಗೊಂಡಿದ್ದೀವಿ. ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ರೆ ಪರಿಹಾರ ಭಾಗ ಅಂತ ಹೇಳಿ ಏನು ಸೂಚಿಸಿದ್ದಾರೆ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಇವತ್ತಿನ ದಿನದ ಪಂಚಾಂಗ, ತಿಥಿ ಹಾಗೆ ಶ್ರಾವಣ ಮಾಸದ ಅತಿ ವಿಶೇಷ ಮಹತ್ವಗಳನ್ನು ಕೂಡ ನಮಗೆ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.